ಇವತ್ತಿನ ಪ್ರೈಮ್ ಟೈಮ್ ಡಿಬೇಟಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಕುಂದಾರ್. ಇವತ್ತಿನ ವಿಷಯ ದ್ವಾರಕಾನಾಥ್ರವರು ಹೇಳಿಕೆಯನ್ನು ನೀಡಿರುವಂತಹದ್ದು. ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಹಾಗಾಗಿ ರಾಮ ಇದ್ದಾನೆ ಅಂತ ಭಾವಿಸುವುದು ಕೂಡ ತಪ್ಪಾಗ್ತದೆ. 9 ನನ್ನ ಅಜ್ಜನ ಅಥವಾ ನನ್ನ ಪಿಜ್ಜಜ್ಜನ ಹೆಸರೇ ನನಗೆ ಗೊತ್ತಿಲ್ಲ, ನೆನಪಿಲ್ಲ, ನಾನು ನೋಡ್ಲೇ ಇಲ್ಲ. ಇನ್ನು 9 ಲಕ್ಷ ವರ್ಷದ ಹಿಂದಿನ ರಾಮನನ್ನ ಇದ್ದ ಅಂತ ಹೇಳಿ ಯಾವ ರೀತಿಯಲ್ಲಿ ಇವರು ನಂಬ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನ ಅವರು ಕೇಳಿದ್ರು. ಅದರ ಜೊತೆಯಲ್ಲೇ ಈ ಹಿಂದೆ ವಾಲ್ಮೀಕಿ ಜಯಂತಿಯನ್ನು ಕೂಡ ಅವರು ಆಚರಿಸಿದ್ರು. ಒಟ್ಟಾರೆಯಾಗಿ ಇವತ್ತಿನ ದಿನ ಏನು ಈ ಒಂದು ಬಾಬ್ರಿ ಮಸೀದಿಯ ಧ್ವಂಸವಾಗಿರ್ತಕ್ಕಂಥ ದಿನದಲ್ಲಿ ಕೆಲವರು ವಿಜಯ ದಿವಸ ಅಂತ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಅವಮಾನ ದಿನ ಅಂತ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಈ 2 ದಿನಗಳ ಆಚರಣೆಯ ನಡುವಿನಲ್ಲಿ ಈ ಒಂದು ಹೇಳಿಕೆ ಕರಾವಳಿ ಭಾಗದಲ್ಲಿ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲೇ SDPI ಸಭೆಯಲ್ಲಿ ಏನು ಈ ಒಂದು ವಿಚಾರಗಳು ನಡೀತು, ಈ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಟ್ಟಿಗೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವರನ್ನ ಪರಿಚಯ ಮಾಡ್ಕೊಳ್ತೇನೆ. ಅದಕ್ಕೂ ಮೊದಲಿಗೆ ಇವತ್ತು ದ್ವಾರಕಾನಾಥ್ರು ಅವರು ಏನೇನು ಮಾತಾಡಿದ್ರು ಅದು ನಿಮ್ಮ ಎದುರಿಗೆ. 7,500 ವರ್ಷಗಳಿಂದ ಇವತ್ತು ನಾನು ಸಾಮಾನ್ಯ ಜಾತಕದಲ್ಲಿ ನೋಡ್ತಾ ಇದ್ದೆ, ಒಬ್ಬ ಬೃಹಸ್ಪತಿ ಬರ್ತಾನೆ 7,000 ಅಲ್ಲ ರೀ 9 ಲಕ್ಷ ವರ್ಷಗಳಿಂದ ಅಂತ ಹೇಳ್ಬಿಟ್ಟು. ಅಂದ್ರೆ 7,000ದಿಂದ 9 ಲಕ್ಷ ವರ್ಷಗಳವರೆಗೆ ಶ್ರೀರಾಮ ಯಾವತ್ತಾದರೂ ಹುಟ್ಟಿರ್ಬೋದು. ನನಗೆ ಒಂದು ಜನರೇಷನ್ ನೆನಪಿರ್ತಪ್ಪ. ನಮ್ಮಪ್ಪ ಗೊತ್ತು, ನನಗೆ ನಮ್ಮ ತಾತ ಗೊತ್ತು. ನಮ್ಮ ತಾತನು ನಾನು ನೋಡಿಲ್ಲ. ನಮ್ಮ ಮುತ್ತಾತನ ಹೆಸರು ನಮ್ಮಪ್ಪ ಹೇಳ್ತಾ ಇದ್ರು, ಅದರಿಂದ ಗೊತ್ತು. ಅದಕ್ಕಿಂತಲೂ ಹಿಂದೆ ಹೆಸರು ಹೇಳಿ ಅಂತ ನಮ್ಗೆ ಗೊತ್ತಿಲ್ಲ. ನಾನೇ ಅಲ್ಲ, ನೀವು ಕುಂತಿರೋರು ಯಾರಿಗೂ ಗೊತ್ತಿಲ್ಲ. ಅಂಥದ್ದು 9 ಲಕ್ಷ ವರ್ಷಗಳ ಹಿಂದೆಗಡೆ ಇದ್ದಂತಹ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇನ್ನು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಈಗಿರುವಂಥ ದಾಖಲಾತಿಗಳ ಪ್ರಕಾರ ನಾವು 3 ವ್ಯಕ್ತಿಗಳನ್ನ ಜಗತ್ತಿನಲ್ಲಿ ಅವರ ಕಾಲಘಟ್ಟಗಳನ್ನು ಗುರುತಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಬುದ್ಧ, ಸುಮಾರು 2,600 ವರ್ಷಗಳ ಹಿಂದೆಗಡೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳು ಎಲ್ಲ ಇದ್ದಾವೆ. ಎರಡನೇದು ಜೀಸಸ್, ಅವರು ಸುಮಾರು 1,600 ವರ್ಷಗಳ ಹಿಂದೆಗಡೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳಿದ್ದಾವೆ. ಮೂರನೇದು ಮೊಹಮ್ಮದ್ ಪೈಗಂಬರ್, ಅವರು 600 ವರ್ಷಗಳಿಗಿಂತಲೂ ಹಿಂದೆ ಇದ್ರು ಅನ್ನಲಿಕ್ಕೆ ದಾಖಲಾತಿಗಳಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ದಾಖಲಾತಿಗಳು ಸಿಗ್ತಾ ಇಲ್ಲ. ವಿಜ್ಞಾನದ ಕಣ್ಣಿಗೆ ಯಾವ ದಾಖಲಾತಿಗಳು ಸಿಗ್ತಾ ಇಲ್ಲ. ಆದರೆ ಯಾವ ರೀತಿ ಈ ರೀತಿಯ ಸುಳ್ಳುಗಳನ್ನು ಇವರು ಹರಡಿಕೊಂಡು ಹೋಗ್ತಿದ್ದಾರೆ ಅನ್ನೋದೇ ನನಗೆ ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ನನಗೆ ಬಹುಶಃ ಬಾಬ್ರಿ ಮಸೀದಿ ಒಡೆದಂತಹ ಸಂದರ್ಭದಲ್ಲಿ ನನಗೆ 30-35 ವರ್ಷದ ವಯಸ್ಸಿನ ವಕೀಲ. ನಾನು ಮೇಲ್ಗಡೆ ನನ್ನೊಂದು ಆರ್ಗ್ಯುಮೆಂಟ್ ಸಿಕ್ತು, ಅದು ಕುಂತಿದ್ದೆ. ಕೆಳಗಡೆಯಿಂದ ವಕೀಲರದ್ದು ಒಂದು ದೊಡ್ಡ ಗುಂಪು ಕೈಯಲ್ಲಿ ದೊಣ್ಣೆಗಳಿಟ್ಕೊಂಡು ಬಂದರು. ಅಲ್ಲಿ ಬಾಬ್ರಿ ಮಸೀದಿ ಒಡೆದಿದ್ದು ಅಂತ ಹೇಳಿಲ್ಲ ಅವರು. ಅಯೋಧ್ಯೆಯಲ್ಲಿ ಅಲ್ಲಿರುವಂತಹ ನದಿಯಲ್ಲಿ ಹಿಂದೂಗಳನ್ನು ಕಡಿದು ಬಿಸಾಕ್ತಾ ಇದ್ದಾರೆ, ನೀವು ಇಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ನೀವು ಅಂತ ಹೇಳ್ಬಿಟ್ಟು ದೊಡ್ಡ ದೊಣ್ಣೆಗಳು ಎತ್ಕೊಂಡು ಬಂದರು. ಅದು 6 ಫ್ಲೋರ್ಗಳಿದೆ ನಮ್ಮ ಸಿವಿಲ್ ಕೋರ್ಟು ಇದರಲ್ಲಿ ಬೆಂಗಳೂರಲ್ಲಿ. ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ಖಾಲಿ ಆಗೋಯ್ತು. ನಾನಿಂದ ಕೋರ್ಟಿಗೆ ಬಂದರು. ಜಸ್ಟಿಸ್ ವೆಂಕಟರಾವ್ ಅಂತ ಹೇಳ್ಬಿಟ್ಟು, ಇನ್ನೂ ನೆನಪಿದೆ, ವೆಂಕಟರಾವ್ ಅಂತ ಹೇಳ್ಬಿಟ್ಟು ಒಬ್ಬ ಜಡ್ಜು ಕುಂತಿದ್ರು. ಒಳಗಡೆ ಬಂದು ಎಲ್ಲರನ್ನೂ ಹೊರಗಡೆ ಓಡಿಸಿದ್ರು. ಜಡ್ಜ್ ಹೇಳಿದ್ರು ನೀವು ಹೋಗ್ಬಿಡಿ ಅಂತ. ಇಲ್ಲ ಸರ್, ನಾನು ಹೋಗಲ್ಲ, ನಾನು ಇದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು 5 ನಿಮಿಷ ಆರ್ಗ್ಯುಮೆಂಟ್ ಮಾಡ್ತೀನಿ, ನಾನು ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅವ್ರು ಬಂದವರು ಎಲ್ಲರನ್ನೂ ಹೊರಗಡೆ ಓಡಿಸಿದ್ರು. ನನ್ನನ್ನು ನೋಡಿಬಿಟ್ಟಿದ್ದೆ, ಇವನು ಹುಚ್ಚಾಗ್ಬಿಟ್ರೋ, ಇವನು ಹೇಳಿದ ಮಾತು ಕೇಳಲ್ಲ ಇವನು ಅಂತ ಹೇಳ್ಬಿಟ್ಟು ನನಗೆ ಕೆಟ್ಟ ಮಾತು ಬೈಕೊಂಡು ಹೊರಟೋದು. ನಾನು ಒಂದು 5 ನಿಮಿಷ ಆರ್ಗ್ಯುಮೆಂಟ್ ಮಾಡಿ ಬಂದೆ, ಯಾಕಂದರೆ ಇಟ್ಸ್ ಎ ಸಿಂಪಲ್ ಆಫ್ ಪ್ರೊಟೆಸ್ಟ್. ಕೆಳಗಡೆ ಬಂದೆ. ಕೆಳಗಡೆ ಬರ್ತೀನಿ, ಕೆಳಗಡೆ ಬಂದಿದ್ದು ಅಂತ ಹೇಳಿದ್ರೆ ಏನು ದೊಡ್ಡ ನಮ್ಮ ಅಸೋಸಿಯೇಷನಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ, ದೊಡ್ಡ ಗಲಭೆ ನಡೀತಾ ಇದೆ, ಇದೆಲ್ಲ ನಡೀತಾ ಇದೆ. ನನಗೆ ನನ್ನ ಆಪ್ತ ಮಿತ್ರ ನಜೀರ್ ಸಿಗ್ತ. ನಾನು ಅವನಿಗೆ ಹೇಳಿದೆ, ಮೊದಲು ನಿಮ್ಮ ಮನೆಗೆ ಹೋಗ್ಬಿಡು ಅಂತ. ಅವ್ರ ಮನೆ ದ್ವಾರಕಾನಾಥ್ರವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಘಟಕ ಹಮ್ಮಿಕೊಂಡಿದ್ದಂತಹ ಬಾಬ್ರಿ ಮಸೀದಿ ಧ್ವಂಸ ರಾಷ್ಟ್ರೀಯ ಅವಮಾನಕ್ಕೆ 25 ವರ್ಷ ಕುರಿತ ವಿಚಾರ ಸಂಕಿರಣದಲ್ಲಿ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ CS ದ್ವಾರಕಾನಾಥ್ರವರು ಹೇಳಿದಂತಹ ಮಾತುಗಳಿವು. ಈ ಕುರಿತಾಗಿ ಈಗಾಗಲೇ ಬಂಟ್ವಾಳ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಕೆಲವು ಮುಖಂಡರು.
ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ. ಉಡುಪಿ ಸ್ಟುಡಿಯೋದಿಂದ ನಮ್ಮೊಟ್ಟಿಗೆ ಸಂಸ್ಕಾರ ಭಾರತೀಯ ಅಧ್ಯಕ್ಷರಾಗಿ ಸಂಚಾಲಕರಾಗಿರ್ತಕ್ಕಂತಹ ಉಡುಪಿಯ ಸಂಚಾಲಕ ಆಗಿರ್ತಕ್ಕಂತಹ ವಾಸುದೇವ್ ಭಟ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಸ್ಪಂದನ ಮಂಗಳೂರು ಸ್ಟುಡಿಯೋದಿಂದ SDPIನ ಸ್ಟೇಟ್ ಕೌನ್ಸಿಲರ್ ಆಗಿರ್ತಕ್ಕಂತಹ ಅಬ್ದುಲ್ ಜಲೀಲ್ ರವರು ನಮ್ಮೊಟ್ಟಿಗಿದ್ದಾರೆ. ಅಬ್ದುಲ್ ಜಲೀಲ್ ರವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ವಾಸುದೇವ್ ಭಟ್ರಲ್ಲಿ ಈ ಒಂದು ಹೇಳಿಕೆಯ ಕುರಿತಾಗಿ ತಾವೇನ್ ಹೇಳ್ತೀರಿ? ಹಿಂದಿನಿಂದಲೂ ಕೂಡ ರಾಮನ ಪರವಾಗಿ ಧ್ವನಿ ಎತ್ತುಕೊಂಡು ಬಂದಂತವರೇ ನೀವು, ಅಥವಾ ವಾಸುದೇವ್ ಭಟ್ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹಿಂದುತ್ವದ ಖಡಕ್ವಾದಿ ಅನ್ನುವಂತ ಮಾತಿದೆ, ಅಥವಾ ಈ ವಿಚಾರಗಳ ಕುರಿತಾಗಿ ಇವತ್ತು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಅಜ್ಜನ ಪಿಜ್ಜನ ಗುರ್ತವೇ ನನಗಿಲ್ಲ, ಅಥವಾ 9 ಲಕ್ಷ ವರ್ಷಗಳ ಹಿಂದೆ ರಾಮನಿದ್ದ ಅನ್ನುವಂತ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಕುರುಹುಗಳಿಲ್ಲ ಅಂತ ಅವ್ರು ಹೇಳಿದ್ದಾರೆ. ತಾವೇನ್ ಹೇಳ್ತೀರಿ? ಮೊದಲನೇದಾಗಿ ಒಂದೆರಡು ವಿಚಾರ ಸ್ಪಷ್ಟಪಡಿಸ್ತೇನೆ. ಇವತ್ತಿನ ನನ್ನ ಇಲ್ಲಿನ ಉಪಸ್ಥಿತಿ ಅದಕ್ಕೆ ಟಾರ್ಗೆಟ್ ಅಬ್ದುಲ್ ಜಲೀಲ್ ಅಲ್ಲ, ಸ್ಪಷ್ಟ. ಅವರು ಪ್ರತಿನಿಧಿಸುವ SDPI ಕೂಡ ಅಲ್ಲ, ಅಥವಾ ದ್ವಾರಕಾನಾಥನಂತಹ ಒಬ್ಬ ಅಯೋಗ್ಯ, ಈ ಶಬ್ದವೇ ತುಂಬ ಸ್ಪಷ್ಟ ಅಂತ ಅನ್ನಿಸ್ತದೆ. ಇದಕ್ಕಿಂತ ಅಥವಾ ಅಯೋಗ್ಯವೋ ದಂಡಪಿಂಡವೋ ತಪ್ಪಿ ಹುಟ್ಟಿದವರು ಅಂತೆಲ್ಲ ನಮ್ಮಲ್ಲಿ ಹೇಳ್ತಾರೆ. ಅಂಥವನ ಹೇಳಿಕೆಯನ್ನು ಖಂಡಿಸಲಿಕ್ಕೂ ಅಯೋಗ್ಯವಾದಂಥದ್ದು, ಅದರಿಂದ ಖಂಡಿಸಲಿಕ್ಕೂ ನಾನಿಲ್ಲಿ ಕೂತವನಲ್ಲ. ಅಥವಾ ದ್ವಾರಕಾನಾಥನಂತಹ ಒಬ್ಬ ಅಯೋಗ್ಯನಿಗೆ ರಾಮನ ಅಸ್ತಿತ್ವಕ್ಕೆ ಪುರಾವೆ ಕೊಡಲಿಕ್ಕೂ ನಾನಿಲ್ಲಿ ಕೂತದ್ದಲ್ಲ. ತುಂಬ ಸ್ಪಷ್ಟವಾಗಿ ಇದನ್ನು ಹೇಳ್ತೇನೆ. ಯಾಕೆಂದರೆ ಭಾರತೀಯ ಜನಮಾನಸದಲ್ಲಿ ಅಜರವೂ ಅಮರವೂ ಅಂತ ಭಾವಿಸಲಾಗಿರುವ, ಅನಾದಿಯೂ ಅನಂತವೂ ಅಂತ ಭಾವಿಸಲಾಗಿರುವ, ನಂಬುವ ಶ್ರದ್ಧೆಯಿಂದ ಈ ದೇಶದಲ್ಲಿ ಹರಿದುಕೊಂಡು ಬಂದ ವಾಹಿನಿಯಲ್ಲಿ ರಾಮ, ಕೃಷ್ಣ, ವಾಲ್ಮೀಕಿ, ವ್ಯಾಸರು, ಅಸಂಖ್ಯ ಋಷಿಮುನಿಗಳು, ದೇವತೆಗಳೆಲ್ಲ ರಕ್ತದಲ್ಲಿ ಹರಿದುಕೊಂಡು ಬಂದಿದ್ದಾರೆ. ಅದಕ್ಕೆ ಪುನಃ ಪುರಾವೆ ಕೊಡಬೇಕು ಅಂತ ಇಲ್ಲ. ಇವರು ರಾಮನ ಅಸ್ತಿತ್ವವನ್ನು ಅಲ್ಲಗಳೆದೆ ಅಂತ ಹೇಳ್ತಾರೆ, ಅಲ್ಲಗಳಿತೇನೆ ಅಂತ ಹೇಳ್ತಾರೆ. ಕೃಷ್ಣ ಇವರ ಹೆಸರಿನಲ್ಲೇ ದ್ವಾರಕಾನಾಥ್ ಅಂತ ಬಂತಲ್ಲ, ಇದಕ್ಕೆ ಯಾರು ಮುತ್ತಜ್ಜಿ, ಅವರಿಗೆ ಯಾರು ನಂಬಿಕೆ ಕೊಟ್ಟರು? ಹೇಳ್ತಾರೆ ಇವತ್ತು ಪ್ರೊಫೆಟ್ ಮೊಹಮ್ಮದ್ ಆಗಿರಬಹುದು, ಖಂಡಿತ ಇಲ್ಲ. ಮತ್ತು ಹೇಳ್ತೇನೆ, ಮುಗಿಸ್ತೇನೆ. ಇದು ಕೂಡ ಜಲೀಲ್ರು ಗಮನಿಸಬೇಕು. ಯಾವ ವೇದಿಕೆಯಲ್ಲಿ ಅವರು ಮಾತಾಡಿದ್ದು? ಆ ವೇದಿಕೆಯಲ್ಲಿ ಅವರು ಪೈಗಂಬರರ ಅಸ್ತಿತ್ವವನ್ನು ಅಲಗಳೆದಿದ್ರೆ 24 ಗಂಟೆಯಲ್ಲಿ ಅವರ ಹೆಣ ಉರುಳಿ ಬೀಳ್ತಿತ್ತು. ಜೀಸಸ್ನ ಅಸ್ತಿತ್ವವನ್ನು ಅಲ್ಲಗಳೆದಿದ್ರೆ ಅವರ ಕಥೆ ಬೇರೆ ಆಗ್ಬೋದಿತ್ತೇನ. ಬುದ್ಧನ ಅಸ್ತಿತ್ವವನ್ನು ಅಲ್ಲೆಗಳೆದಿದ್ರೆ ಅವರು ನಂಬಿಕೊಂಡು ಬಂದಿದ್ದ ಹಂತಕ್ಕೆ ಮತ್ತೆ ಅವರಿಗೆ ತಿರುಗುಬಾಣ ಆಗ್ತದೆ. ಇದೆಲ್ಲವನ್ನು ಬಿಟ್ಟು ರಾಮನ ಅಸ್ತಿತ್ವವನ್ನು ಯಾಕೆ ಕೆಣಕಿದ್ರು ಅಂತೇಳಿ ಬಹಳ ಸುಲಭ. ಬಹಳ ಸಾತ್ವಿಕ ಮನಸ್ಥಿತಿಯ ಸ್ವಾಭಿಮಾನಿಗಳು ಅಥವಾ ಹಿಂದೂ ಸಮುದಾಯ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವುದು ಗೊತ್ತಿದೆ ನಿಮಗೆ. ಸಾತ್ವಿಕ ಮನಸ್ಥಿತಿಯಲ್ಲಿ ಇರ್ತದೆ. ಮತ್ತು ಇದರಿಂದ ಸುಲಭವಾಗಿ ಇವತ್ತು ನೀವು ಮಾಧ್ಯಮದವರು ಕೂಡ ಅವರನ್ನು ತಗೊಂಡ್ರಿ. ದ್ವಾರಕಾನಾಥ್ ಹೇಳಿಕೆ ರಾಜ್ಯಾದ್ಯಂತ ಆಕ್ರೋಶ, ಇವತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ನೋಡಿದೆ. ಬಹಳ ಸುಲಭದ, ತಮ್ಮ ಅಸ್ತಿತ್ವದ ಬೇಳೆಯನ್ನು ಬೇಯಿಸಿಕೊಳ್ಳುವ ತುಂಬ ಸುಲಭದ ಮಾರ್ಗ ಇವತ್ತು ಸನಾತನ ಧರ್ಮವನ್ನ ಕೆಣಕುವುದು, ಸನಾತನ ಧರ್ಮದ ಪ್ರಚಾರಕ್ಕಾಗಿ ಕೂಡ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಮಂಗಳೂರು ಸ್ಟುಡಿಯೋದಿಂದ ಅಬ್ದುಲ್ ಜಲೀಲ್ ಅವರೇ, ತಾವೇನ್ ಹೇಳ್ತೀರಿ ಈ ಕುರಿತಾಗಿ? SDPI ಸಭೆಯಲ್ಲಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಅವರು ನೀಡಿರುವಂತದ್ದು. ವಾಸುದೇವ್ ಭಟ್ ಅವರ ಮಾತುಗಳನ್ನ ತಾವು ಕೇಳಿಸ್ಕೊಂಡ್ರಿ ಅಂತ ಎಣಿಸ್ಕೊಂಡಿದ್ದೇನೆ. ವಾಸುದೇವ್ ಭಟ್ ಅವರ ಪ್ರಕಾರ ಇವತ್ತು ಕೇವಲ ಪ್ರಚಾರಕ್ಕಾಗಿ ತನ್ನ ಹೆಸರನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅದೇ ಒಂದೊಮ್ಮೆ ಅವರು ಅಲ್ಲಾಹುವಿನ ಕುರಿತಾಗಿ ಮಾತಾಡಿದ್ದಾಗಿದ್ರೆ ಇಷ್ಟೊತ್ತಿಗೆ ಹಣವಾಗಿ ಬೇರೆ ಬೀಳ್ತಿತ್ತು. ಅಬ್ದುಲ್ ಜಲೀಲ್ ಅವರೇ, ತಾವೇನ್ ಹೇಳ್ತೀರಿ? ವಾಸುದೇವ್ ಭಟ್ರವ್ರು ಏನು ಹೇಳಿದಾರೋ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಆದರೆ ಡಾಕ್ಟರ್ CS ದ್ವಾರಕನಾಥ್ ರವರು ಮಾತಾಡುವಾಗ ನಾನು ಕೂಡ ಆ ವೇದಿಕೆಯಲ್ಲಿದ್ದೆ. ಹಲೋ, ಹೇಳಿ ಹೇಳಿ ಹೇಳಿ. ಡಾಕ್ಟರ್ CS ದ್ವಾರಕನಾಥ್ ಸರ್ ಅವರು ಮಾತನಾಡುವಂತಹ ವೇದಿಕೆಯಲ್ಲಿ ನಾನು ಕೂಡ ಆ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಅವರು ಹೇಳಿರುವಂತಹದ್ದು ಸುಪ್ರೀಂ ಕೋರ್ಟಿನ ಒಂದು ವಾದದ ಉದಾಹರಣೆಯನ್ನು ಇಟ್ಟುಕೊಂಡು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅವ್ರು ಹೇಳ್ತಾ ಇರುವಂತಹ ಒಂದು ವಿಚಾರವಾಗಿರ್ತದೆ. ಈಗ ನೀವು ಚರ್ಚೆಯಲ್ಲಿ ತಂದಿರುವಂಥದ್ದು ಆ ಒಂದು ವಿಚಾರವನ್ನು ಎತ್ತಿದಂತಹ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಗಂಭೀರತೆಯನ್ನು ತಗೋಬೇಕಾದ್ರೆ, ಡಾಕ್ಟರ್ CS ದ್ವಾರಕನಾಥ್ ಅಂತ ಹೇಳಿದ್ರೆ ಈ ರಾಜ್ಯದ ಒಬ್ಬ ಹಿರಿಯ ವಕೀಲರಾಗಿದ್ದಾರೆ, ಒಬ್ಬ ನ್ಯಾಯವಾದಿ, ಒಬ್ಬ ಚಿಂತಕ. ಅವರು ಇದರ ಬಗ್ಗೆ ಬಹಳಷ್ಟು ಅಧ್ಯಯನ ನಡೆಸಿದಂತಹ ಒಬ್ಬ
ಮೇಧಾವಿ ವ್ಯಕ್ತಿಯಾಗಿದ್ದಾರೆ. ವಾಲ್ಮೀಕಿ ಜಯಂತಿಯನ್ನ ಮಾಡಿದವರು ಕೂಡ ಸಂಪೂರ್ಣವಾದಂತಹ ಜ್ಞಾನವನ್ನು ಹೊಂದಿಕೊಂಡೇ ಅವರು ಮಾತನಾಡಿರ್ಬೋದು ಅನ್ನುವಂಥದ್ದು ನಮ್ಮ ಭಾವನೆ. ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿಕೊಂಡೇ ಅವರು ಈ ವಿಚಾರದ ಕುರಿತಾಗಿ ಮಾತಾಡಿದ್ದಾರೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜೊತೆ ಚರ್ಚೆ ಮಾಡುವುದಕ್ಕಿಂತ ಬಿಟ್ಟು ಇತರ ಧರ್ಮದ ಅವರನ್ನ ಎತ್ತಿ ಕಟ್ಟುವಂತಹದ್ದು, ನಾನು ಅದಕ್ಕೆ ಹೇಳಿದ್ದೆ ಮಾತನಾಡುವಂತಹದ್ದು ಇದು ಸಮಂಜಸ ಅಲ್ಲ ಅನ್ನುವಂಥದ್ದು. ಜಲೀಲ್ ರವರ ವಾಲ್ಮೀಕಿ ಜಯಂತಿಯನ್ನ ಕೂಡ ಇದೇ ದ್ವಾರಕನಾಥರವರು ಆಚರಣೆಯನ್ನ ಮಾಡಿದ್ರು. ಈ ಹಿಂದೆ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ, ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಗೆ ಸಾರ್ವಜನಿಕ ರಜೆ ಕೊಡುವಲ್ಲಿ ಒತ್ತಡ ಹಾಕಿದ್ದವರು ಅವರೇ. ಯಾರ ಕಾರಣದಿಂದ ರಾಮನ ಅಸ್ತಿತ್ವಕ್ಕೆ ಬೆಲೆ ಬಂತೋ, ಯಾರನ್ನ ಆ ಕಾರಣಕ್ಕೆ ಪ್ರಾತಸ್ಮರಣೀಯರು ಅಂತ ನಾವು ವಾಲ್ಮೀಕಿಯನ್ನ ಕೊಂಡಾಡ್ತೇವೋ, ಅದೇ ವಾಲ್ಮೀಕಿ ಜಯಂತಿ ಕರ್ನಾಟಕದಲ್ಲಿ ಆಗ್ಬೇಕು, ಅವರಿಗೆ ರಜೆ ಕೊಡಬೇಕು ಅಂತ ಘೋಷಣೆ ಮಾಡುವಲ್ಲಿ ಇದ್ದವರು ಇವರೇ ತಾನೇ. ತುಂಬಾ ಸ್ಪಷ್ಟ ಇದೆ. ಈ ಎಡಬೆಡಂಗಿತನ ಇದೆ ಅಲ್ಲ, ಇವರ ಚಿಂತನೆಯಲ್ಲಿ ಏನಿಲ್ಲ, ಗೋಳು ಹೊಟ್ಟೆ ಇದು. ಜಲೀಲ್ ರವರ ಕೇಳಿಸ್ತಾ ಇದೆಯಾ? ಕ್ಷಮಿಸಿ, ನನಗೆ ನೀವು ಇಬ್ರು ಕೂಡ ಮಾತಾಡೋದು ಕೇಳ್ತಾ ಇಲ್ಲ. ಜಲೀಲ್ ರವರೇ, ಅವರು ಇವತ್ತು ವಾಸುದೇವ ಭಟ್ರು ಹೇಳ್ತಾ ಇರ್ತಕ್ಕಂತಹ ಮಾತುಗಳು ವಾಲ್ಮೀಕಿ ಜಯಂತಿಯ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ದ್ವಾರಕನಾಥರವರೇ ಒತ್ತಡಗಳನ್ನ ಹೇರಿದ್ರು. ವಾಲ್ಮೀಕಿ ಜಯಂತಿಯ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ದ್ವಾರಕನಾಥರವರೇ ಒತ್ತಡಗಳನ್ನ ಹೇರಿದ್ರು. ಆದ್ರೆ ಇದೀಗ ದ್ವಾರಕನಾಥರವರೇ ತಾವೇನು ಆ ಹಿಂದೆ ಹೇಳಿದ್ರಿ, ಅವರು ತಿಳಿದವರು ಅಂತ ಹೇಳಿದ್ರಿ, ಆದ್ರೆ ಈ ಹಿಂದೆ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಯಾವ ದ್ವಾರಕನಾಥರವರು ಒತ್ತಡವನ್ನ ಹೇರಿದ್ರು, ಅದೇ ದ್ವಾರಕನಾಥರವರು ಇದೀಗ ವಾಲ್ಮೀಕಿಗೆ ಅಪಮಾನವನ್ನ ಮಾಡಿದ ರೀತಿಯಲ್ಲಿ ರಾಮನೇ ಇಲ್ಲ ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಮಾತುಗಳನ್ನು ಇವರು ಹೇಳ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ? ಇಲ್ಲಿ ಒಂದು ಅವರ ಹೇಳಿಕೆಯನ್ನ ಸ್ವಲ್ಪ ತಿರುಚಲಾಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರು ಎಲ್ಲೂ ಕೂಡ ರಾಮ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪಿಸಿಲ್ಲ. ರಾಮದೇವರು ಇಲ್ಲ ಅನ್ನುವ ವಿಚಾರವನ್ನ ಎಲ್ಲೂ ಕೂಡ ಅವರು ಪ್ರಸ್ತಾಪಿಸಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ರಾಮನ ಹುಟ್ಟಿನ ಬಗ್ಗೆ ಪುರಾವೆಗಳಿಲ್ಲ ಅನ್ನೋದನ್ನು ಮಾತ್ರ ಅವ್ರು ಹೇಳಿದ್ದಾರೆ ಬಿಟ್ಟು ರಾಮ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡಿಲ್ಲ. ಇದು ಆ ವಿಷನ್ ಅಲ್ಲೂ ಕೂಡ ಈಗ ನೀವು ತೋರಿಸಿದ್ರೆ ಅದರಲ್ಲೂ ಕೂಡ ಇತ್ತು. ಬಹುಶಃ ನಾನು ಕೂಡ ಅಲ್ಲಿ ಆ ಒಂದು ಸ್ಟೇಜ್ ಅಲ್ಲಿ ಇದ್ದೆ, ಆ ಒಂದು ವೇದಿಕೆಯಲ್ಲಿ ನಾನು ಕೂಡ ಇದ್ದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 7,000 ವರ್ಷಗಳ ಹಿಂದೆ ಮತ್ತು 9 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳುವಂತಹ ಬೇರೆ ಬೇರೆ ಅಭಿಪ್ರಾಯಗಳು ರಾಮನ ಹುಟ್ಟಿನ ಬಗ್ಗೆ ಇದೆ. ಪೂರಕವಾದಂತಹ ಒಂದು ಪುರಾವೆಗಳಿಲ್ಲ ಅನ್ನೋದನ್ನು ಮಾತ್ರ ಅವರು ವ್ಯಕ್ತಪಡಿಸಿದ್ದಾರೆ ವಿನಃ ಶ್ರೀರಾಮ ಇಲ್ಲ ಅನ್ನೋದನ್ನ ಅವರೆಲ್ಲೂ ಕೂಡ ಕೋಟ್ ಮಾಡಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿರುವಂತ. ಬಹುಶಃ ವಾಸುದೇವ ಭಟ್ರಲ್ಲಿ ಇವತ್ತು ಜಲೀಲ್ ರವರು ಅದೇ ಸಭೆಯಲ್ಲಿ ಇದ್ರು, ಅವರ ಪಕ್ಕದಲ್ಲೇ ಇದ್ರಂತೆ. ಅವರು ಹೇಳಿದಂತದ್ದನ್ನ ಕ್ಲಾರಿಫೈ ಆಗಿ ಅವರು ಹೇಳ್ತಾ ಇದ್ದಾರೆ, ನೀವ್ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ. ತಮ್ಗೆ ಅನ್ಸತ್ತಾ? ಇವತ್ತು ಆ ಮಾತನ್ನ ನಾವು ಕೂಡ ಪ್ಲೇ ಮಾಡಿದ್ದೇವೆ ಮಾಧ್ಯಮದಲ್ಲಿ. ತಿರುಚಿದೆ ಅಂತ ಹೇಳಲಿಕ್ಕೆ ಅವ್ರು ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸಿದ್ರಲ್ಲ, ರಾಮನ ಅಸ್ತಿತ್ವಕ್ಕೆ ಇವರು ಯಾವ ದಾಖಲೆಗಳನ್ನು ಅಪೇಕ್ಷೆ ಪಡ್ತಾರೆ? ಇವರು ಕೊಡುವ ದಾಖಲೆ, ಇವರು ಒಪ್ಪುವ ದಾಖಲೆಯಿಂದಾಗಿ ಮಾತ್ರ ರಾಮನ ಅಸ್ತಿತ್ವ ರಾಮ ಹುಟ್ಟಿದ ಸಾಬೀತಾಗಬೇಕಾ? ಸಾವಿರ ವರ್ಷಗಳಿಂದ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳ್ತಾರೆ, ನನ್ನ ಹೆಸರಿನಲ್ಲೇ ರಾಮ ಸಿದ್ಧನಿದ್ದಾನೆ. ಇವತ್ತು ಕಪಿಲ್ ಸಿಬಲ್ ಯಾರು? ಕಪಿಲ್ ಸಿಬಲ್ ಯಾರು ಅಂತ ಗೊತ್ತಿದೆ ತಾನೇ? ಅದೇ ಕಪಿಲ್ ಸಿಬಲ್ ಅಯೋಧ್ಯೆಯ ರಾಮ ಮಂದಿರ ವಿವಾದದ ಪ್ರಕರಣದಿಂದ ಸುನ್ನಿ ಬೋರ್ಡಿನ ಪರವಾಗಿ ವಾದ ಮಾಡ್ತಾ ಇದ್ದಂತಹ ಸಿಬಲ್ ಇವತ್ತು ತಾನು ವಾದದಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆ ಸಿಕ್ಕಬೇಕಾದಂಥ ಪುರಾವೆ ಸುನ್ನಿ ಬೋರ್ಡಿನ ಪರವಾಗಿ ಮಾಡುವ ವಿವಾದಕ್ಕೆ ಕ್ಷೀಣ ಆಗಿದೆ, ವಾದ ಕ್ಷೀಣ ಆಗಿದೆ. ಮುಂದೂಡಿ ಅಂತ ಮಾತ್ರ ಹೇಳಿದ್ದಾರೆ ಅನ್ನುವಂಥ ಮಾತುಗಳಿವೆ. ಪತ್ರಿಕೆಯಲ್ಲಿ ಅದೇ ನಾನು ವಾದದಿಂದ ಹಿಂದೆ ಸರಿದಿದ್ದೇನೆ ಅಂತ ಬರ್ತಾ ಇದೆ ಮಾಧ್ಯಮಗಳು ಕೂಡ. ಅಂದರೆ ಏನು? ರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ರಾಜಕೀಯ ಕಾರಣಗಳಿಗಾಗಿ ವಿರೋಧಿಸುವ ಮನಸ್ಥಿತಿಯವರೂ ಕೂಡ ರಾಮನ ಅಸ್ತಿತ್ವವನ್ನು ಅಲ್ಲಗಳಿಲೇ ಇಲ್ಲ. ರಾಜೀವ್ ಗಾಂಧಿ ಯಾಕೆ ಬೀಗ ತೆಗೆದ್ರು? ನರಸಿಂಹರಾವ್ ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣಕ್ಕೆ ಬೆಂಬಲ ಕೊಟ್ಟರು, ಪರೋಕ್ಷವ ಮತ್ತೊಂದು ಬೇರೆ. ಜನಮಾನಸದಲ್ಲಿ ರಕ್ತದಲ್ಲಿ ಹಾಸು ಹೋಕ್ಕಾಗಿರುವಂತಹದ್ದು ರಾಮ ಮತ್ತು ಕೃಷ್ಣ. ಸೊ ಒಟ್ಟಾರೆಯಾಗಿ ಇವತ್ತು ಮಂಗಳೂರಿನ ಸ್ಟುಡಿಯೋದಿಂದ ಜಲೀಲ್ ರವರು ಹೇಳ್ತಾ ಇರೋ ಪ್ರಕಾರವಾಗಿ ಇದನ್ನ ತಿರುಚಲಾಗ್ತಾ ಇದೆ ಅಥವಾ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ಅಂತ ಹೇಳಿ. ಅದ್ರ ಜೊತೆಲಿ ವಾಸುದೇವ ಭಟ್ ಅವರ ಮಾತುಗಳನ್ನ ಕೂಡ ತಾವು ಕೇಳ್ತಾ ಇದ್ದೀರಿ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಈ ಒಂದು ಚರ್ಚೆಯನ್ನು ಮುಂದುವರಿಸ್ತೇವೆ.
ವಿರಾಮದ ಬಳಿಕ ತಾವೆಲ್ಲರೂ ಕಾಯ್ತಾ ಇರುವಂತಹ ಪ್ರೈಮ್ ಟೈಮ್ ಡಿಬೇಟಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದ್ವಾರಕಾನಾಥ್ ಅವರು ಕೊಟ್ಟಿರ್ತಕ್ಕಂತಹ ಹೇಳಿಕೆ ಇದೀಗ ಬಹಳ ವಿವಾದವನ್ನ ಹುಟ್ಟು ಹಾಕಿರುವಂತಹದ್ದು. ಈ ಸಂದರ್ಭದಲ್ಲಿ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಹಿಂದೊಮ್ಮೆ ನಿರ್ಮಾಣಗೊಂಡಿತ್ತು. ಅದೆಲ್ಲ ಸರಿಯಾಗಿರುವಂತಹ ಸಂದರ್ಭದಲ್ಲಿ ದ್ವಾರಕಾನಾಥ್ ಅವರು ಈ ರೀತಿಯಾಗಿರ್ತಕ್ಕಂತಹ ಹೇಳಿಕೆ ಸರಿಯಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ನಮ್ಮೊಟ್ಟಿಗೆ ಮಂಗಳೂರು ಸ್ಟುಡಿಯೋದಿಂದ ಅಬ್ದುಲ್ ಜಲೀಲ್ ರವರು, ಉಡುಪಿ ಸ್ಟುಡಿಯೋದಿಂದ ವಾಸುದೇವ್ ಭಟ್ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಬ್ದುಲ್ ಜಲೀಲ್ ರವರೇ, ಇವತ್ತು ದ್ವಾರಕಾನಾಥ್ ರವರು ಹೇಳಿಕೆಯನ್ನ ನೀಡ್ತಾರೆ. ಸೊ ಅವರ ಕಾಪಿಯನ್ನ ಒಂದು ಏನ್ ಮಾತಾಡಿದ್ರು ಅದರ ಕಾಪಿಯನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ಶ್ರೀರಾಮನ ಅಸ್ತಿತ್ವಕ್ಕೆ ಸರಿಯಾಗಿರ್ತಕ್ಕಂಥ ಸ್ಪಷ್ಟತೆ ಇಲ್ಲ, ನಮ್ಮ ಮುತ್ತಜ್ಜರ ಹೆಸರೇ ನೆನಪಿರುವುದಿಲ್ಲ, ಇನ್ನು 9 ಲಕ್ಷ ವರ್ಷದ ಹಿಂದಿನ ವ್ಯಕ್ತಿಯ ಬಗ್ಗೆ ಮಾತಾಡುವ ಬಗ್ಗೆ ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅದೇ ವೇದಿಕೆಯಲ್ಲಿ ತಾವೂ ಕೂಡ ಇದ್ರಿ. SDPIನ ವೇದಿಕೆಯಲ್ಲಿ ಈ ರೀತಿಯಾಗಿ ಬೇರೆ ಒಂದು ಧರ್ಮದ ಆಚರಣೆಗಳನ್ನ ಅಥವಾ ಬೇರೆ ಒಂದು ದೇವರು ಅಂತ ಪರಿಗಣಿಸಿರುವಂತಹ ರಾಮನ ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ನಮ್ಮ ವೇದಿಕೆ ಯಾವ ವಿಚಾರದಲ್ಲಿತ್ತಂತ ಹೇಳಿದ್ರೆ, ಈ ರಾಷ್ಟ್ರದ ಭಾವೈಕ್ಯತೆಯ ಸಂಕೇತವಾಗಿರ್ತಕ್ಕಂತಹ, ಈ ರಾಷ್ಟ್ರದ ಮುಸಲ್ಮಾನರ ಪ್ರಾರ್ಥನಾಲಯ ಆಗಿರ್ತಕ್ಕಂತಹ ಬಾಬರಿ ಮಸೀದಿಯನ್ನ ಧ್ವಂಸಗೊಳಿಸಿ 25 ವರ್ಷಗಳು ಕಳೆಯಿತು. ಆ ಒಂದು ಕಪ್ಪು ಚುಕ್ಕೆ ಇತಿಹಾಸ ಏನಿದೆ, ಈ ರಾಷ್ಟ್ರಕ್ಕೆ ಅವಮಾನ, ಈ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಮಾನ ಮಾಡಿದನ್ನ ಒಂದು ಆ ವಿಚಾರದಲ್ಲಿ ಆಗಿತ್ತು ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿ. ಅಲ್ಲ, ಸುದ್ದಿಗೋಷ್ಠಿಯಲ್ಲಿ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಮನ ಬಗ್ಗೆ ಅವರು ಮಾತಾಡಿದಂತದ್ದು ಸರಿ ಅಂತ ತಮ್ಗೆ ಅನ್ಸುತ್ತಾ? ಅಲ್ಲ, ಅದು ಅವರಿಗೆ ನೋಡಿ, ಈ ಮಾತಾಡಿದಂತಹ ಡಾಕ್ಟರ್ CS ದ್ವಾರಕನಾಥ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಈ ನಾನು ಆವಾಗಲೇ ಹೇಳಿದ ಹಾಗೆ ಅವರೊಬ್ಬ ಈ ಪ್ರಭಾವಿ ಚಿಂತಕರಾಗಿದ್ದಾರೆ. ಯಾರು ಹೇಳಿದ್ದು? ಬಹಳಷ್ಟು ಅಧ್ಯಯನ ನಡೆಸಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಮಾಡದೇನೆ ಅದರ ಬಗ್ಗೆ ಅಧ್ಯಯನ ಮಾಡದೇನೆ ಆಗಿರ್ಲಿಕ್ಕಿಲ್ಲ. ಹೇಳಿಕೆಗಳಿಂದಲೇ ಜನರಲ್ಲಿ ಏನೋ ಚಿಂತಕ ಅನಿಸಿಕೊಂಡದ್ದು. ಯೋಗ್ಯತೆ ಜಲೀಲ್ ರವರೇ, ವಾಸುದೇವ್ ಭಟ್ ಅವರು ಹೇಳ್ತಾ ಇದ್ದಾರೆ, ಜಲೀಲ್ ರವರೇ ವಾಸುದೇವ್ ಭಟ್ ಅವರು ಹೇಳ್ತಾ ಇದ್ದಾರೆ, ಅವರೇನು ದೊಡ್ಡ ಚಿಂತಕರಲ್ಲ, ಒಂದು ನಿಮಿಷ, ಇಲ್ಲಿ ಚರ್ಚೆ ಆಗಿರ್ಬೇಕಾಗಿರುವಂತಹದ್ದು ಅನ್ಯಾಯಕ್ಕೊಳಗಾಗಿರ್ತಕ್ಕಂತಹ ಧ್ವಂಸಗೊಂಡಂತಹ ಮಸೀದಿಯ ಬಗ್ಗೆ ಮತ್ತು ಅದರ ಹೆಸರಿನಲ್ಲಿ ಇಲ್ಲಿ ಹೋಗಿರ್ತಕ್ಕಂತಹ ಮಾರಣಹೋಮದ ಬಗ್ಗೆ ಚರ್ಚೆ ಆಗ್ಬೇಕೇ ವಿನಃ ಇಲ್ಲಿ ದ್ವಾರಕನಾಥ್ ಸರ್ ಅವರು ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಖೇದವಾಗ್ತಾ ಹೇಳಿಕೆಯನ್ನ ತಿರುಚಿ ಚರ್ಚೆ ಮಾಡೋದಕ್ಕಿಂತ ಆ ಒಂದು ಚರ್ಚೆಗೆ ಅವಕಾಶ ಎಲ್ಲಿಂದ ಬಂತು? ಆ ಸಭೆಯಲ್ಲಿ ಜಲೀಲ್ ರವರ ಆ ಸಭೆಯಲ್ಲಿ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಅನುಚಿತವಾಗಿರ್ತಕ್ಕಂಥ ಮಾತುಗಳು? ನಾನು ವಾಸುದೇವ್ ಭಟ್ ಅವರಲ್ಲಿ ಸರ್, ಇವತ್ತು ಅವ್ರು ಹೇಳೋ ಪ್ರಕಾರ ಇವತ್ತು ಆ ವಿಚಾರವನ್ನ ಹೈಲೈಟ್ ಮಾಡುವಂತ ಅವಶ್ಯಕತೆ ಏನಿದೆ? ಅವರಿಗೆ ಚಪ್ಪಾಳೆ ಬಿತ್ತು ತಾನೆ, ಚಪ್ಪಾಳೆ ಬಿತ್ತಲ್ಲ, ಆ ಚಪ್ಪಾಳೆ ಬೇಕಿತ್ತು ಅವರಿಗೆ. ಕೂಡಲೇ ನೀವು ಮೀಡಿಯಾದವರು ಅದನ್ನೆಲ್ಲ ಎನ್ಕ್ಯಾಶ್ ಮಾಡಿಕೊಂಡ್ರಾ, ಬ್ರೇಕಿಂಗ್ ನ್ಯೂಸ್ ಹಾಕ್ಕೊಂಡ್ರಾ? ಅವರ ಯೋಗ್ಯತೆ, ಅವರು ಚಿಂತಕ ಅಂತ ಅನ್ನಿಸಿಕೊಂಡದ್ದು ಇಂದೇ ಕಾರಣಕ್ಕೆ ಯೋಗ್ಯತೆಯಿಂದ ಅಲ್ಲ, ಕೇಳಿಸ್ತಾ ಇಲ್ಲ. ಅವ್ರಿಗೆ ಬೇಕಿದ್ದದ್ದೇ ಅದು, ಚಪ್ಪಾಳೆ ಹೊಡೆಯಲಿ. ಅದು ಬಿಟ್ಟು ಅವರು ಮಹಮ್ಮದ್ ಪೈಗಂಬರ್ ಅಸ್ತಿತ್ವವನ್ನು ಅವರ ಅಲ್ಲಗಳಿದ್ದ ಧೈರ್ಯ ಇತ್ತು ಅವರಿಗೆ, ಆ ಕಥೆ ಬೇರೆ ಆಗ್ತಿತ್ತು ಅಂತ ನಾನೇನಿಲ್ವಾ? ನಾನು ಪ್ರಾರಂಭದಲ್ಲಿ ಹೇಳಿದೆ, SDPI ಅಥವಾ ಅಬ್ದುಲ್ ಜಲೀಲ್ರು ನಮ್ಮ ಹೋರಾಟದ ಇಲ್ಲಿನ ಇವತ್ತಿನ ಚರ್ಚೆಯ ಕೇಂದ್ರ ಅಲ್ಲ, ನನಗಂತೂ ಅಲ್ವೇ ಇಲ್ಲ. ದ್ವಾರಕಾನಾಥರು ಏನು ಹೇಳಿದ್ದಾರೆ ಅನ್ನೋದನ್ನು ಖಂಡಿಸಲಿಕ್ಕೂ ಅದು ಅಯೋಗ್ಯ ಅಂತ ಹೇಳುವುದನ್ನು ಹೇಳಿದ್ದೇನೆ. ಅವೊಬ್ಬ ಚಿಂತಕನೇ ಅಲ್ಲದೆ ಅಯೋಗ್ಯ. ಇವತ್ತು ರಾಮನ ದಾಖಲೆಯನ್ನು ಸರ್ಟಿಫಿಕೇಟ್ಗೆ ಇವರು ರುಜು ಹಾಕಿ ಅಸ್ತಿತ್ವವನ್ನು ಒಪ್ಪುವಂಥ ಸ್ಥಿತಿ ಹಿಂದೂ ಸಮಾಜಕ್ಕೆ ಕೋಟ್ಯಂತರ ಜನರಿಗೆ ಇದೆಯಾ? ನಮ್ಮ ಮುಖ್ಯಮಂತ್ರಿ ಹೆಸರಿನಲ್ಲಿ ರಾಮ ಇದೆ. ಬೇಡ, ಮತ್ತೊಂದು ಹೇಳ್ತೇನೆ, ದ್ವಾರಕಾನಾಥರು ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನವನ್ನು ಒಪ್ಪುತ್ತಾರೆ. ಆ ಸಂವಿಧಾನದ ಮೂಲ ಪ್ರತಿಯನ್ನು ನಾನು ನೋಡಿದ್ದೇನೆ. ಆ ಮೂಲ ಪ್ರತಿಯಲ್ಲಿ ಪ್ರತಿ ಪುಟಗಳಲ್ಲಿ ರಾಮಾಯಣದ ರೇಖಾಚಿತ್ರಗಳನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಅಂಬೇಡ್ಕರ್ಗೆ ರಾಮನ ಬಗ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀರಾ? ಇಡೀ ನಮ್ಮ ದೇಶದ ರಾಷ್ಟ್ರದ ಕೇಂದ್ರ ಬಿಂದುವಾಗಿರುವ ಸಂಸತ್ತಿನ ಗೋಡೆಗಳಲ್ಲಿ ಅದೆಷ್ಟೋ ಸಂಸ್ಕೃತದ ಸುಭಾಷಿತಗಳನ್ನು ಅಳವಡಿಸಿದ್ದಾರೆ. ಅದರಲ್ಲಿ ರಾಮನ ಶಬ್ದಗಳನ್ನು, ರಾಮ ಉಲ್ಲೇಖಿಸಿದ ಉದಾತ್ತ ವಾಕ್ಯಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಇವರು ಸಂಸತ್ತು ರಾಮನನ್ನು ಅಲ್ಲಗಳಿತ್ತದೆ ಅಂತ ಹೇಳ್ತಾರೆ, ರಾಮನ ಅಸ್ತಿತ್ವವನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇದೆಯಾ? ದ್ವಾರಕಾನಾಥನಂತವ ಇದು ಹೇಳಿದಲ್ಲ,
ಇವರಿಗೆ ಅಸ್ತಿತ್ವವೇ ಇರಲಿಲ್ಲ. ನಾನು ಮಾಧ್ಯಮಗಳನ್ನೇ ದೂರ್ತೇನೆ. ಇಂತಹ ಅಯೋಗ್ಯರನ್ನ ಕ್ರಿಯೇಟ್ ಮಾಡಿದ್ದೇ ಮಾಧ್ಯಮದವರು. ನಿಮಗೂ ಬೇಕಾಗಿದ್ದದ್ದು ಅದೇ ಮಾಧ್ಯಮದವರಿಗೆ. ಯಾರೀ ಇವತ್ತೀಗ ಮಾತಾಡಿದ್ದನ್ನ ಜನರಿಗೆ ತಲುಪಿಸುವಂತ ಅಗತ್ಯವೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ ಅದಲ್ಲ. 70 ವರ್ಷಗಳ ಸಂವಿಧಾನ ದೊಡ್ಡದು. ಸನಾತನವಾದಂತಹ ಧರ್ಮದ ನಡೆಯಲ್ಲಿ ನಂಬಿಕೊಂಡು ಬಂದ, ರಕ್ತದಲ್ಲಿ ವಾಹಿನಿಯಾಗಿ ಬಂದಂತಹ ರಾಮನ ಅಸ್ತಿತ್ವದ ಬಗೆಗಿನ ನಂಬಿಕೆ, ಶ್ರದ್ಧೆ ದೊಡ್ಡದು. ಜಲೀಲ್ ರವರೇ ನಾನು ಜಲೀಲ್ ಪ್ರಕಾರ ಇವತ್ತು ದ್ವಾರಕಾನಾಥ್ರವರು ಓರ್ವ ಅಯೋಗ್ಯರಂತೆ ವಾಸುದೇವ್ ಭಟ್ ಅವರ ಪ್ರಕಾರವಾಗಿ ಅವರು ಇಂಥ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ನೀಡ್ಕೊಂಡೇ ದೊಡ್ಡ ಚಿಂತಕರು ಅಂತ ಕರೆಸಿಕೊಂಡವರು. ಹಾಗಾಗಿ ಅವ್ರನ್ನ ಹೈಲೈಟ್ ಅವರಿಗೆ CS ದ್ವಾರಕನಾಥ್ ಅವರ ಬಗ್ಗೆ ಆ ರೀತಿ ಮಾತಾಡ್ತಾರೆ. ಈ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಬಗ್ಗೆಯೂ ಅವರು ಮಾತಾಡಲಿಲ್ಲ. ಅಂಬೇಡ್ಕರ್ ವಿರೋಧಿಸುವ ಮನಸ್ಥಿತಿಯಲ್ಲಿ ತಲೆ ಕೆಡಿಸ್ಲಿಕ್ಕೆ ಹೋಗುದಿಲ್ಲ. ಅಬ್ದುಲ್ ಜಲೀಲ್ ರೇ, ಅದು ಚರ್ಚೆ. ನಮಗೆ ನಿಮ್ಮ ಬಾಬರಿ ಮಸೀದಿಯೂ ಬೇಡ, ನಮಗೆ ಆ ಚಿಂತನೆಯೂ ಇಲ್ಲ. ಈ ರಾಜ್ಯದ ನಿಮಗೆ SDPI ಬಗ್ಗೆಯೂ ನಮಗೆ ಅಗತ್ಯ ಇಲ್ಲ. ಒಂದು ಹೇಳಿಕೆ ಕೊಟ್ಟ ತಕ್ಷಣ CS ದ್ವಾರಕನಾಥ್ ಅವರ ಯೋಗ್ಯತನಕ್ಕೆ ಏನು ಕೂತು ಬರುವುದಿಲ್ಲ. ಅದು ಇಡೀ ಸಮಾಜ ಬೇಕಾದಂತಹ ಜ್ಞಾನ, ಅವರಿಗೆ ಬೇಕಾದಂತಹ ಆ ಬುದ್ಧಿವಂತಿಕೆ ಇಲ್ಲದಿದ್ರೆ ಇವರಿಗೆ ಮುತ್ತಾತನ ಹೆಸರು ನೆನಪಿಲ್ಲದಿದ್ದವರಿಗೆ ಒಬ್ಬ ವ್ಯಕ್ತಿಯಿಂದ ಅದನ್ನ ತೂಕ ಮಾಡುವಂತಹ ಅವಶ್ಯಕತೆ ಆ ಒಂದು ಇದು ಕೂಡ ಅವರಿಗೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಒಂದು ವೇಳೆ ನೀವು ಅಷ್ಟು ಕೂಡ ಅದೇ ವೇದಿಕೆಯಲ್ಲಿ ಹೇಳ್ತಾರೆ, ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಅವರನ್ನ ಆಹ್ವಾನಿಸ್ತೇನೆ ಅಂತ ಹೇಳಿ. ಖಂಡಿತ ಬರ್ಲಿ. ಯಾಕೆ ಅದರ ಬಗ್ಗೆ ಯಾಕೆ ಅವರ ಜೊತೆ ನೀವು ನೇರ ಚರ್ಚೆಗೆ ಅವರು ಕೂಡ ಇಲ್ಲಿ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಅವರು ನಮ್ಮೊಟ್ಟಿಗೆ ಕೂಡ ಚರ್ಚೆಗೆ ಬರಲಿ ಅಂತ ಹೇಳಿ. ಅವರು ನಿಜವಾದ ಧೈರ್ಯದ ಆಗಿದ್ದಿದ್ರೆ ಇವತ್ತು ನಿಮ್ಮ SDPI ಮುಸಲ್ಮಾನ್ ವೇದಿಕೆಯಲ್ಲಿ ಬಂದು ಹೇಳಿಕೆ ಕೊಡೋದಲ್ಲ, ಹಿಂದೂ ಸಮಾಜದ ಧರ್ಮ ಸಂಸತ್ನಲ್ಲಿ ಹೇಳಿಕೆ ಕೊಡಬಹುದಿತ್ತಲ್ಲ, ಬರಬಹುದಿತ್ತಲ್ಲ. ಇವತ್ತು ಫೋನ್ ಇನ್ ಕಾರ್ಯಕ್ರಮದಲ್ಲೂ ಕೂಡ ಅವ್ರು ಚರ್ಚೆಗೆ ಕರೆದಿದ್ದಾರಲ್ಲ, ಬರ್ಲಿ. ನಾನು ಅದಕ್ಕೆ ಹೇಳಿದ್ದು, ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಮ್ಮ ಚರ್ಚೆಯ ಕೇಂದ್ರ ಇವತ್ತು ಅಬ್ದುಲ್ ಜಲೀಲ್ ರಲ್ಲ, SDPI ಅಲ್ಲ. ಇರ್ತಕ್ಕಂತಹ ಜನತೆಗೆ ನಿವಾರಣೆ ಆಗ್ಲಿ. ಅಬ್ದುಲ್ ಜಲೀಲ್ ರವರೇ, ಇವತ್ತು ವಾಸುದೇವ್ ಭಟ್ ಅವ್ರು ಮಾತಾಡ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ಇವತ್ತು ಅವರಿಗೆ ಅಷ್ಟು ಮಾತಾಡಬೇಕು ಅಥವಾ ರಾಮನನ್ನ ದೂಷಿಸಬೇಕು ಅಂತ ಇದ್ದಿದ್ರೆ ಅವರು ವಾದಕ್ಕೆ ಬರಬೇಕು ಅಂತ ಇವತ್ತು ಫೋನ್ ನಲ್ಲಿ ಎಲ್ಲಿಯೋ ಕರೆ ಕೂತಲ್ಲ, ಬರ್ಲಿ ಅಲ್ಲ, ಬರ್ಬೋದಲ್ಲ. ನನಗೆ ಸಾಕ್ಷಿ ಬೇಕು, ನಾನು ವಿಚಾರಕ್ಕೆ ರೆಡಿ ಇದ್ದೇನೆ ಅಂತ ಎಲ್ಲಿಯೋ ಕೂತು SDPI ವೇದಿಕೆಯಲ್ಲಿ ಹೇಳುವುದಲ್ಲ. ಕರೆ ಕೊಟ್ಟಿದ್ದಾರೆ. ಕರೆ ಕೊಡುದು ಯಾರು? ಅವರು ಚರ್ಚೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಬರೇ ಕೈಯಲ್ಲ ಪುರಾವೆಗಳನ್ನ ಇಟ್ಟುಕೊಂಡು ನಾವು ಚರ್ಚೆ ಬರ್ಲಿ. ಅವ್ರು ಚರ್ಚೆ ಕರೆದಿದಾರಲ್ಲ, ಎಲ್ಲಿಯೋ ಕೂತು ಕೇಳಿದಲ್ಲ. ಹಾಗಾದ್ರೆ ವಾಸುದೇವ್ ಭಟ್ರಲ್ಲಿ ಕೇಳ್ತಾ ಇದ್ದೇನೆ ಸರ್, ರಾಮನಿದ್ದಾನೆ ಅಂತ ಹೇಳಿ ಪುರಾವೆಗಳನ್ನ ತಾವೇ ಹೇಗೆ ಒದಗಿಸ್ತೀರಿ? ಅಯ್ಯೋ, ಸರ್ವೋಚ್ಚ ನ್ಯಾಯಾಲಯ ಒಪ್ಪಿಕೊಂಡದ್ದಿದೆ. ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟು ಪ್ರಾಚ್ಯ ವಸ್ತು ಇಲಾಖೆ ಕೊಟ್ಟಂತಹ ಪುರಾವೆಗಳನ್ನ ಒಪ್ಪಿಕೊಂಡು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಯ ಮುಕ್ತಾಯ ಹಂತದಲ್ಲಿ ಇದೆ. ಇವತ್ತು ಅಲ್ಲಿನ ಉತ್ಖನನ ರಿಪೋರ್ಟ್ ಕೂಡ ಅದನ್ನೇ ಹೇಳಿದೆ. ಸರ್ವೋಚ್ಚ ನ್ಯಾಯಾಲಯ ಒಪ್ಪಿಕೊಂಡಿದೆ ಮತ್ತು 25 ವರ್ಷದ ಹಿಂದೆ ಬಾಬರಿ ಮಸೀದಿ ಅಂತ ಹೇಳುವ ಕಟ್ಟಡ ಧ್ವಂಸಕ್ಕೆ ಇವತ್ತು ಕಪ್ಪು ಚುಕ್ಕಿಯ ದಿನ ಅಂತ ನೀವು ಆಚರಣೆ ಮಾಡ್ತೀರಿ ಅಂತ ಆದ್ರೆ, ಅದಕ್ಕೆ ಮೊದಲು ಅಲ್ಲಿದ್ದಂತ ರಾಮ ಮಂದಿರವನ್ನ ಧ್ವಂಸ ಮಾಡಿದ ದಿನವನ್ನ ಹಿಂದೂಗಳು ಏನು ಅಂತ ಆಚರಿಸಬೇಕು? ಸೇಮ್ ಕ್ವಶನ್ ನಾನು ಅಲ್ಲಿ ಜಲೀಲ್ ರವರಲ್ಲಿ. ಈಗ ಹಲೋ, ಸರ್ವೋಚ್ಚ ನ್ಯಾಯಾಲಯ ಒಪ್ಕೊಂಡಿದೆ, ಉತ್ಖನನವನ್ನ ಮಾಡುವಂತ ಒಪ್ಕೊಂಡಿದೆ. ಅದ್ರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದನ್ನ ಒಪ್ಪಿಕೊಂಡಿದೆ ಮತ್ತು ಯಾವುದನ್ನ ಬೊಟ್ಟು ಮಾಡಿದೆ ಅನ್ನೋದನ್ನ ವಾಸುದೇವ್ ಭಟ್ರ ಅವರು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಬೇಕು ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಲ್ಲಿ ರಾಮ ಜನ್ಮ ಭೂಮಿ ಅನ್ನುವುದನ್ನ ನೀವು ಪ್ರತಿಪಾದಿಸಲಿಕ್ಕೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳಿಲ್ಲ ಅಂತ ಹೇಳಿ, ನೀವು ಮರಿತಾ ಅಯೋಧ್ಯೆಗೆ ನಾವು ಹೋಗಿದ್ದೇವೆ. ಅಯೋಧ್ಯೆಯಲ್ಲಿರುವ ಯಾವ ಮುಸಲ್ಮಾನ ರಾಮ ಜನ್ಮ ಭೂಮಿ ಪುರಾವೆಗಳಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಅಲ್ಲಿರುವ ಸಾವಿರಾರು ಮಿಲಿಟರಿ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಮಸೀದಿ ಅನ್ನುವಂಥದ್ದು ಇರಲಿ, ಇಲ್ಲಿ ರಾಮ ಮಂದಿರವೇ ಇದ್ದದ್ದು, ಕೋನ್ ಬೋಲ ಆಪ್ಕೋ ಬಾಬರಿ ಮಸೀದಿ ಅಂತ ಅಲ್ಲಿದ್ದು ಅಧಿಕಾರಿಗಳು ಬೊಬ್ಬೆ ಹೊಡಿತಾರೆ. ಅಲ್ಲಿ ಅಯೋಧ್ಯೆ ಬಾಬರಿ ಮಸೀದಿ ರಾಮ ಮಂದಿರವೇ ಇದ್ದದ್ದು. 9ರ ತನಕ ಅಲ್ಲಿ ಯಾವುದೇ ರೀತಿಯ ಮೂರ್ತಿಗಳು ಇರಲಿಲ್ಲ.
1959 ಅಲ್ಲಿ ಯಾವುದೇ ಅದೇ ರೀತಿಯಾಗಿ ನೀವ್ ಹೇಳಿದ್ದನ್ನು ಒಪ್ಬೇಕು. ವಾಸುದೇವ ಭಟ್ರ ಅವರಿಗೆ ನಮ್ಗೆ ಸನಾತನದ ಧರ್ಮದ ನಂಬಿಕೆ ಆಧಾರ ನಾವು ಹೇಳಲ್ಲ, ಶರಾಪ್ ಅಲ್ಲ. ನೀವು ಸುಳ್ಳು ಇತಿಹಾಸವನ್ನ ಜನತೆಗೆ ತೋರಿಸ್ಕೊಡ್ಬೇಡಿ. ಸುಳ್ಳು ಇತಿಹಾಸ ನಿಮಗಲ್ಲರಿ, ನಿಮ್ಮ ರಕ್ತದಲ್ಲಿ ಈ ದೇಶದ ರಕ್ತ ಅಲ್ಲ ನಿಮ್ಮದು, ನಿಮ್ಮದು ಈ ದೇಶದ ರಕ್ತವೇ ಅಲ್ಲ. 28ರಿಂದ ನಿರಂತರವಾಗಿ ಅಲ್ಲಿ ಪೂಜೆ ಅಲ್ಲಿ ನಮಾಜ್ ನಿರ್ವಹಿಸಿದಂತಹ ಮಸೀದಿಯನ್ನ ನೀವು ಈ ದೇಶದಲ್ಲಿ ಅಂತ ಅದೆಷ್ಟು ಮಂದಿರಗಳನ್ನ ಧ್ವಂಸ ಮಾಡಿ ನಮಾಜ್ ಮಾಡ್ತಾ ಇಲ್ಲ ಇವತ್ತು. ನೀವು ಹೇಳುದಾದ್ರೆ 1949 ನಂತರ ನೀವು ಅಲ್ಲಿ ರಾಮಲೀಲೆ ಮತ್ತು ಸಾವಿರ ಮಂದಿರಗಳನ್ನ ಧ್ವಂಸ ಮಾಡಿ ಮಸೀದಿ ಕಟ್ಟಿದ ಉಲ್ಲೇಖ ಇದೆ. ಅಯೋಧ್ಯೆ ಮಾತ್ರ ಅಲ್ಲ. ನೀವಿದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಯಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಯಲ್ಲಿ ರಕ್ತ ಹರಿತಾ ಇರುವಂತದ್ದು ಭಾರತದ ಅಲ್ಲರಿ. ಆ ರೀತಿಯ ಮನಸ್ಥಿತಿ ಒಂದು ವೇಳೆ ಈ ಮುಸಲ್ಮಾನರಿಗೆ ಇದ್ದಿದ್ರೆ ಈ ರಾಷ್ಟ್ರದಲ್ಲಿ 700-800 ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಆಳ್ವಿಕೆ ಮಾಡಿದಂತಹ ಮುಸಲ್ಮಾನರ ಇತಿಹಾಸ ಇಲ್ಲಿದೆ, ಚರಿತ್ರೆ ಇಲ್ಲಿದೆ. ಖಂಡಿತ ಆ ರೀತಿ ಮಾಡಬೇಕಾದಂತಹ ಒಂದು ಮನಸ್ಸಿದ್ರೆ ನಾವು ವ್ಯವಸ್ಥೆ ನಮ್ಗೆ ಅದನ್ನೇ ದ್ವಾರಕಾನಾಥರ ಹತ್ರ ನೀವು ಪ್ರಶ್ನೆ ಮಾಡಿ ಗಟ್ಟಿಗೊಳಿಸಬೇಕು. ನಾವು ದ್ವಾರಕಾನಾಥರ ಹತ್ರ ಅದನ್ನೇ ಪ್ರಶ್ನೆ ಮಾಡುದು. ಮೊಹಮ್ಮದ್ ಪೈಗಂಬರ್ ಅಸ್ತಿತ್ವವನ್ನು ರುಜುವಾತುಪಡಿಸ್ತಾರೆ ಅವರು. ಮುಸಲ್ಮಾನರಲ್ಲಿಲ್ಲ. ನಿಮ್ಮ ವಿಚಾರ ಆರೋಪಗಳನ್ನ ಮತ್ತು ನಾನು ಪ್ರಾರಂಭದಲ್ಲಿ ಇವತ್ತು ಇಂಟರ್ವ್ಯೂಗೆ ಬರಬೇಕಾದ್ರೆ ಹೇಳಿದ್ದೇನೆ, ನನ್ನ ಗುರಿ SDPI ಅಲ್ಲ, ನನ್ನ ಗುರಿ ಅಬ್ದುಲ್ ಜಲೀಲ್ ಅಲ್ಲ, ನಮ್ಮ ಗುರಿ ಅಯೋಗ್ಯ ದ್ವಾರಕಾನಾಥರ ಹೇಳಿಕೆಯನ್ನು ಖಂಡಿಸುವುದು ಅಲ್ಲ. ಸ್ಪಷ್ಟಪಡಿಸಿದ್ದೇನೆ ಇಲ್ವಾ? ಮತ್ತೆ ಇದೀಗ ನಾನು ನಿಮ್ಮಿಬ್ಬರಿಗೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ. ನಾನು ಆರಂಭದಲ್ಲಿ ಜಲೀಲ್ ರವರೇ ಈಗ ಇರುವಂತಹ 3 ಪ್ರಶ್ನೆಗಳು ತಮಗೆ. ಸೊ ಯಾವ ಆಧಾರದ ಮೇಲೆ ಅಲ್ಲಿ ರಾಮ ಮಂದಿರ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ? ರಾಮ ಮಂದಿರ ಇರಲಿಲ್ಲ ಅಂತ ತಾವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಮತ್ತು ಎರಡನೇ ಪ್ರಶ್ನೆ, ಇದೀಗ ಮತ್ತೆ ಈಗ ವಾಸುದೇವ್ ಭಟ್ರವರು ಆ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆ, ನೀವು ಈ ಒಂದು ದಿನವನ್ನ ಡಿಸೆಂಬರ್ 6 ನೀವು ಕರಾಳ ದಿನವಾಗಿ ನೀವು ಆಚರಣೆ ಮಾಡೋದಾದ್ರೆ, ಅಥವಾ ಬಾಬ್ರಿ ಮಸೀದಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ರಾಮ ಮಂದಿರವನ್ನ ಒಡೆದ್ರಲ್ಲ ಆ ಸಂದರ್ಭದಲ್ಲಿ ನಾವ್ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ, ಮೇನ್ ಆಗಿ ಮತ್ತೊಮ್ಮೆ ಪಾಯಿಂಟಿಗೆ ಬರ್ತೇನೆ, SDPI ಸಭೆಯಲ್ಲಿ ದ್ವಾರಕಾನಾಥರವರನ್ನ ಕರೆಸಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟು ಅಥವಾ ಅದನ್ನ ಸಮರ್ಥಿಸಿಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? 3 ಪ್ರಶ್ನೆಗಳು, ತಮ್ಮ ಉತ್ತರ ಬೇಕಾಗಿದೆ. ಒಂದು, ಹಲೋ ಕೇಳಿಸ್ತದ? ಹೇಳಿ. ಹಲೋ ಹೇಳಿ. ಅಲ್ಲಿ ರಾಮನ ಪ್ರತಿಷ್ಠಾಪನೆಯೋ ಅಥವಾ ಮಂದಿರವೋ ಯಾವುದು ಕೂಡ 1528ನೇ ಇಸವಿಯಲ್ಲಿ ಅಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಂದಿರಗಳು ಅಥವಾ ಪ್ರತಿಷ್ಠಾಪನೆಗಳು ಅಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳು ಮತ್ತು ಇತಿಹಾಸಗಳು ಇಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಅದರ ಜೊತೆಗೆ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೀರಿ, ಡಿಸೆಂಬರ್ 6ನೇ ತಾರೀಕು ಕರಾಳ ದಿನವನ್ನ ಯಾಕೆ ಆಚರಿಸ್ತಾ ಇದ್ದೀರಿ ಅಂತ ಹೇಳಿ. ಇದು ಒಂದು ದಿನ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರಲಿ, ಈ ರಾಷ್ಟ್ರದಲ್ಲಿ ರಾಷ್ಟ್ರಪಿತ ಗಾಂಧೀಜಿಯನ್ನ ಕೊಂದಂತಹ ಆ ದಿನವೂ ಕೂಡ ಈ ರಾಷ್ಟ್ರಕ್ಕೆ ಕರಾಳ ದಿನವೇ. ಆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಕೊಂದಂತಹ ಗೋಡ್ಸೆಯನ್ನ ಪೂಜಿಸುವಂತಹ ಮತ್ತು ಅವರಿಗೆ ದೇವಸ್ಥಾನ ಕಟ್ಟುವ ಅವರ ಸಂತತಿಗಳನ್ನ ನಾವು ಅವ್ರ ಜೊತೆ ಮಾತನಾಡ್ಬೇಕಂತ ಹೇಳಿದ್ರೆ, ಇವತ್ತು ಈ ಒಂದು ಕರಾಳ ದಿನ ನಿಮ್ಗೆ ನೇರವಾಗಿ ಹೇಳ್ಬೇಕಾದ್ರೆ ನಮ್ಮ ಪುಣ್ಯಸ್ಥಳ ಅದು ಮಾತ್ರವಲ್ಲ, ನಾನು ಪ್ರಥಮವಾಗಿ ನಾನು ನಿಮ್ಗೆ ಪ್ರಸ್ತಾವನೆ ಮಾಡಿದ ಹಾಗೆ ಇದು ಈ ರಾಷ್ಟ್ರದ ಭಾವೈಕ್ಯತೆಯ ಸಂಕೇತ. ಬಾಬರಿ ಮಸೀದಿ ಅನ್ನುವಂಥದ್ದು ಈ ರಾಷ್ಟ್ರದ ಭಾವೈಕ್ಯತೆಯ ಸಂಕೇತವಾಗಿರ್ತದೆ. ಈ ರಾಷ್ಟ್ರದ ಮುಸಲ್ಮಾನರ ಮೇಲೆ ಮತ್ತು ಈ ರಾಷ್ಟ್ರದ ಜಾತ್ಯತೀತ ನಿಲುವಿನ ಮೇಲೆ ನಂಬಿಕೆ ಇಟ್ಟಂತಹ ಮಂದಿಯ ಮೇಲೆ ಮಾಡಿದಂತಹ ದಾಳಿ ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತಹ ದಾಳಿ ಆಗಿರ್ತದೆ. ಅದಕ್ಕಾಗಿ ಇದು ಐತಿಹಾಸಿಕ ಕರಾಳ ದಿನ ಮತ್ತು ಅಪಮಾನದ ದಿನ ಅಂತ ಹೇಳಿ ನಾವು ಕರಿತೇವೆ ಇದನ್ನ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಸಾವಿರ ಮಂದಿರಗಳನ್ನೇನು ಧ್ವಂಸ ಮಾಡಿ ಇವತ್ತು ಮಸೀದಿಗಳನ್ನು ಮತ್ತೊಂದು ನಮಾಜ್ಗಳನ್ನು ಮಾಡ್ತಾ ಇದ್ದಾರಲ್ಲ, ನಮಗೆ 365 ದಿನವೂ ಕರಾಳ ದಿನವೇ ಆಗ್ತದೆ ಹಿಂದೂಗಳಿಗೆ. ಸೊ ತಾವ್ ಹೇಳ್ಬೇಕಾರೆ ಈಗ ನಾನು ತಮ್ಮಲ್ಲೇ ಬರ್ತೇನೆ. ಸೌಹಾರ್ದತೆ, ಸಾಮರಸ್ಯ ಒಂದು ಸಮಾಜದ ಗುತ್ತಿಗೆ ಅಲ್ಲ. ನಾವು ಸೌಹಾರ್ದದಿಂದ ಇರುವುದರಿಂದ ಚೆನ್ನಾಗಿ ನಡೀತಾ ಇದೆ. ನಮ್ಮ ಸಹನೆ ದೌರ್ಬಲ್ಯ ಆದದ್ದು. ಹಾಗಾದ್ರೆ ಬಾಬರಿ ಮಸೀದಿ ಧ್ವಂಸವನ್ನ ಯಾಕೆ ಮಾಡಲಾಯಿತು? ಅದು ಸೌಹಾರ್ದತೆ ಪ್ರತೀಕವಾಗಿ. ಸೌಹಾರ್ದತೆ ಪ್ರತೀಕ ಹೇಗೆ? ನಮ್ಮ ಸ್ವಾಭಿಮಾನದ ಮೇಲೆ ಧಕ್ಕೆ ತಂದು ನಡೆದಂತಹ ಮಂದಿರ ಅದು.
ಮಸೀದಿ ಕಟ್ಟಿದ ಗೋರಿ ಆಗಿತ್ತಲ್ವಾ? ಅಲ್ಲ, ಇವತ್ತು ಜಲೀಲ್ ಚಂದ್ರದ್ರೋಣ ಪರ್ವತ ಅಂತ ಅನೇಕ ಸಾವಿರಗಳು ಇದ್ದಾವೆ. ಸೌಹಾರ್ದತೆ ಅಂತ ಹೇಳುವಂತಹದ್ದು ಒಂದು ಕೈಯ ಚಪ್ಪಾಳೆ ಆಗಬಾರದು ಅಂತಲೇ ನಾನು ಹೇಳ್ತೇನೆ. ಅಲ್ಲ, ಜಲೀಲ್ರವ್ರು ಇವತ್ತು ವಾಸುದೇವ್ ಭಟ್ರು ಇವತ್ತು ಜಲೀಲ್ರವ್ರು ಕೇಳಿದಂತ ಪ್ರಶ್ನೆ, ಆ ಬಾಬರಿ ಮಸೀದಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಲ್ಲಿ ರಾಮನನ್ನ ಪೂಜೆಯನ್ನ ಮಾಡ್ಲೇ ಆಗ್ತಾ ಇರ್ಲಿಲ್ಲ, ಮಾಡ್ತಾನೆ ಇರ್ಲಿಲ್ಲ, ಇದನ್ನ ಸುಮ್ಮನೆ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿ ತಾವೇನ್ ಹೇಳ್ತೀರಿ? ಅದಕ್ಕೆ ಇವರು ಹೇಳ್ಬೇಕಾದದ್ದಿಲ್ಲ ರೀ. ಶತಶತಮಾನಗಳ ಭಾರತೀಯ ಇತಿಹಾಸ ಹೇಳುತ್ತದೆ, ವಿಸ್ತಾರವಾಗಿ ಹರಡಿಕೊಂಡಂತಹ ಪ್ರಬುದ್ಧವಾದ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಹೇಳುತ್ತದೆ, ರಾಮನ ಅಸ್ತಿತ್ವ ಅಯೋಧ್ಯೆಯಲ್ಲಿ ಇದ್ದದ್ದು ಅನ್ನುವುದಕ್ಕೆ ಯಾರೋ ಒಬ್ಬರು ನಿನ್ನೆ ಮೊನ್ನೆ ಬಂದವರು ಇಲ್ಲಿ ಪುರಾವೆ ಕೊಡಬೇಕಾದ ಅಗತ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ಭಾರತದ ಸನಾತನಿಗಳ ರಕ್ತದಲ್ಲಿ ಇದೆ, ಶತಶತಮಾನಗಳ ಪರಂಪರೆಯಲ್ಲಿದೆ. ಇತಿಹಾಸದ ಮುಂಚೆ ಇತ್ತಂತವರ ವಾಲ್ಮೀಕಿ ಯಾವ ವಾಲ್ಮೀಕಿ ಸ್ವಾಮಿ ಯಾವ ವಾಲ್ಮೀಕಿಯನ್ನು ದ್ವಾರಕಾನಾಥರು ಹೋಗ್ತಾರೋ ಅದೇ ವಾಲ್ಮೀಕಿ ಇತಿಹಾಸವೂ ಸಾಕ್ಷಿ. ನಮ್ಗೆ ಯಾವ್ದು ದಾಖಲೆ ಇಲ್ಲಿ ನೀವು ಬಾಬರಿ ಮಸೀದಿ ನಂತರದ ದಾಖಲೆಗಳನ್ನು ಕೊಡಬೇಕಾಗಿಲ್ಲ. ದ್ವಾರಕೆಯಲ್ಲಿ ಕೃಷ್ಣ ಹುಟ್ಟಿದ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಅನ್ನುವುದನ್ನ ಪುಟ್ಟ ಮಗುವಿಗೆ ನಮ್ಮ ಪರಂಪರೆ ಹೇಳಿಕೊಟ್ಟಿದೆ. ಮುದ್ದುಗಿನಿ ರಾಮ ಪ್ರತಿಯೊಂದರಲ್ಲೂ ರಾಮಕೃಷ್ಣ ಪರಮಹಂಸರು ಇರ್ಲಿಲ್ವಾ? ತುಳಸಿದಾಸರು ಬರೆದಂತ ರಾಮಾಯಣಗಳು ಇರ್ಲಿಲ್ವಾ? ರಾಮ ಇಲ್ಲ ಅಂತ ಹೇಳಿ ಯಾರು ಕೂಡ ಚರ್ಚೆ ನಾನು ಅದನ್ನೇ ಹೇಳಿದ್ರಿ. ನಾವು ಮದುವೆ ಮದುವೆ ಹೇಳ್ತಾ ಇದ್ದೇನೆ. ಜಲೀಲ್ ಒಂದು ವಿಚಾರ ಹೇಳಿ, ದಯವಿಟ್ಟು ನಾನೊಂದು ವಿಚಾರ ಹೇಳ್ತೇನೆ. ಜಲೀಲ್ರೆ, ನನಗೆ ಇವತ್ತು ನೀವು ಇಲ್ಲಿ ವ್ಯಕ್ತಿ ಅಲ್ಲ, ನೀವು ಮಾಧ್ಯಮದ ಮುಂದೆ ಸ್ಪಂದನದವರಿಗೆ ಮತ್ತೆ ಹೇಳ್ತೇನೆ, ನಾನು ಇದನ್ನು ಸ್ಪಷ್ಟಪಡಿಸಿಕೊಂಡು ಬಂದಿದ್ದೇನೆ. ಒಬ್ಬ ಮುಸಲ್ಮಾನನ ಎದುರು ನಾನು ಈ ಚರ್ಚೆಗೆ ಸಿದ್ಧನಿಲ್ಲ ಅಂತ ಹೇಳಿದ್ದೇನೆ ಇಲ್ವಾ? ಒಬ್ಬ ಮುಸಲ್ಮಾನನ ಎದುರು ನಮ್ಮ ರಾಮನ ಅಸ್ತಿತ್ವದ ಬಗ್ಗೆ ಚರ್ಚೆಗೆ ನಾನು ಸಿದ್ಧನಿಲ್ಲ ಅಂತ ಇವರು ನನ್ನನ್ನು ಡಿಬೇಟಿಗೆ ಕರೆಯುವಾಗಲೇ ಹೇಳಿದ್ದೇನೆ. ಆದ್ರೆ ತಾವೇ ಹೇಳಿದಂತ ಮಾತು, ಎರಡು ಕೈಗಳಲ್ಲಿ ಚಪ್ಪಾಳೆ ಖಂಡಿತ ಯಾಕೆ ಬೇಕು? ರಾಮನ ಅಸ್ತಿತ್ವವನ್ನು ಮುಸಲ್ಮಾನನ ಎದುರು ಮಾತಾಡಿದಲ್ಲ ರೀ, ಮಾಡ್ಲಿಕ್ಕೆ ಇವರು ಇಷ್ಟ ಇಲ್ಲ, ನಾನು ಬರುದಿಲ್ಲ ಹೇಳಿಲ್ವಾ? ಯಾವುದೇ ವಿಚಾರಗಳಲ್ಲಿ ಇವರ ತಲೆಯಲ್ಲಿ ಇರುವಂತದ್ದು ಇದು ಮುಸಲ್ಮಾನ, ಇದು ಹಿಂದೂ, ಇದು ಕ್ರೈಸ್ತ, ಇದು ಬೌದ್ಧ, ಇದನ್ನು ನೀವೇ ಮಾಡಿದ್ದು. ಮನುಷ್ಯರು, ಅದಕ್ಕೆ ಕಾರಣ ನೀವು. ಆ ಚಿಂತನೆ ಎಷ್ಟರವರೆಗೆ ನಿಮ್ಗೆ ಬರುದಿಲ್ವೋ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಾಸುದೇವ್ ಭಟ್ರು ಕೇಳ್ತಾ ಇರುವಂತಹ ಪ್ರಶ್ನೆ ನಾನು ಮಾಧ್ಯಮದ ಇಂಟರ್ವ್ಯೂ ಬರುವುದಿಲ್ಲವೇ ಹೇಳಿದ್ದೇನೆ. ಇವತ್ತು ಮುಸಲ್ಮಾನರ ಎದುರಿಗೆ ರಾಮನ ವಾಸ್ತವದ ಕುರಿತಾಗಿ ಅಥವಾ ರಾಮ ಇದ್ದನೋ ಇಲ್ವೋ ಅಂತ ಹೇಳಿ ಚರ್ಚೆಯನ್ನ ಮಾಡುವಂತ ವಿಷಯವೇ ಅಲ್ಲ. ಮುಸಲ್ಮಾನರಿಗೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವು ಒಪ್ತೀರಾ ಇದನ್ನ? ಸ್ವಾಭಾವಿಕ. ನಾನು ಮೊಹಮ್ಮದ್ ಪೈಗಂಬರ್ ಅಸ್ತಿತ್ವವನ್ನು ನಾನು ಮುಸಲ್ಮಾನರಿಗೆ ಅದು ಅವರ ನಂಬಿಕೆ. ನಾನು ನಂಬುತ್ತೇನೆ, ಧರ್ಮ ಮುಖ್ಯ. ನಾವು ಹೇಳುವಂತದ್ದು ನಾನೊಬ್ಬ ಮುಸಲ್ಮಾನ ಹೇಳಿದ್ರೆ ಏನ್ ಹೇಳ್ತಾರೆ ಇವರು? ನಾನು ಮೊಹಮ್ಮದ್ ಪೈಗಂಬರ್ ಅಸ್ತಿತ್ವದ ಬಗ್ಗೆ ಮಾತಾಡಿದ್ರೆ ಮುಸಲ್ಮಾನರು ಏನು ಹೇಳ್ತಾರೆ? ನಾನು ಸ್ಪಷ್ಟಪಡಿಸಿದ್ದೇನೆ ಮಿಸ್ಟರ್ ಕಾರ್ತಿಕ್. ರಾಮನ ಅಸ್ತಿತ್ವದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಖಂಡಿತ ರಾಮನ ಮಂದಿರ ಇರ್ಲಿಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೇವೆ. ಅವರು ಸರ್ಟಿಫಿಕೇಟ್ ಕೊಡುವುದಲ್ಲ. ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದ್ರ ಜೊತೆಯಲ್ಲಿಯೇ ನಾನು ಜಲೀಲ್ ರವರೊಟ್ಟಿಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಪ್ರೈಮ್ ಟೈಮ್ ಡಿಬೇಟಿಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಒಟ್ಟಾರೆ ಆಗಿ ಅವರು ಕರಾಳ ದಿನವನ್ನು ಆಚರಣೆ ಮಾಡಿರುವಂತಹದ್ದು. ಇನ್ನೊಂದು ಕಡೆಯಲ್ಲಿ ಬಾಬರಿ ಮಸೀದಿಯ ವಿಚಾರದ ಕುರಿತಾಗಿ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ, ಇವತ್ತು ಈ ವಿಚಾರಗಳನ್ನ ತಾವುಗಳೇ ಇತ್ಯರ್ಥವನ್ನ ಮಾಡ್ಕೊಳ್ಳಿ ಅಥವಾ ಚರ್ಚೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಈತನ ನಡುವೆ ದ್ವಾರಕಾನಾಥ್ ಅವರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರುವಂತಹದ್ದು. ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮೊಟ್ಟಿಗೆ ಅಬ್ದುಲ್ ಜಲೀಲ್ ರವರು ಮತ್ತು ವಾಸುದೇವ್ ಭಟ್ರು ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಭಟ್ರು ಅವರಲ್ಲಿ ಸರ್, ತಾವು ಮಾತಾಡ್ತಾ ಇದ್ರಿ ಯಾವ ವಿಚಾರಗಳ ಕುರಿತಾಗಿ, ಇವತ್ತು ಅಸ್ತಿತ್ವದ ಕುರಿತಾಗಿ ಇವತ್ತು ಮುಸಲ್ಮಾನರು ಹೇಳಬೇಕಾಗಿಲ್ಲ ಅಂತ ಹೇಳಿ. ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಇವತ್ತು ತಾವಿಬ್ಬರೇ ಡಿಸ್ಕಸ್ ಮಾಡ್ಕೊಳ್ಳಿ ಅಥವಾ ತಾವಿಬ್ಬರೇ ಚರ್ಚೆಯನ್ನ ಮಾಡ್ಕೊಂಡು ಬಾಬರಿ ಮಸೀದಿಯೋ ರಾಮ ಮಂದಿರ ಚರ್ಚೆಯನ್ನ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಒಂದು ಮುಸ್ಲಿಂ ಸಮುದಾಯದ ಒಂದು ಪಂಗಡವೇ ಅಲ್ಲಿ ನೀವು ಮಂದಿರ ಮಾಡಿ ಅಂತ ಒಪ್ಪಿಕೊಂಡು ಮುಂದೆ ಬಂದಿದ್ದಾರೆ. ನಾನು ಒಂದೇ ಹೇಳ್ತೇನೆ, ರಾಮನ ಅಸ್ತಿತ್ವ, ನಾನು ಆಗ ಮಾತಾಡ್ತಿದ್ದ ಒಂದು ವಾಕ್ಯವನ್ನು ಮುಗಿಸ್ತೇನೆ. ರಾಮನ ಅಸ್ತಿತ್ವವನ್ನು ಅಬ್ದುಲ್ ಜಲೀಲ್ರು ಹೇಳಬಾರ್ದು ಅಂತ ನಾನು ಹೇಳ್ತೇನೆ ಒಬ್ಬ ಹಿಂದುವಾಗಿ.
ಮೊಹಮ್ಮದ್ ಪೈಗಂಬರ ಅಸ್ತಿತ್ವವನ್ನು ನಾನು ಪ್ರಶ್ನೆ ಮಾಡುವುದನ್ನು ಜಲೀಲ್ರು ವಿರೋಧಿಸ್ತಾರೆ, ವಿರೋಧಿಸಬೇಕು. ದ್ವಾರಕಾನಾಥ್ ಯಾರು? ಹೂ ಈಸ್ ಹಿ? ಯಾರ್ರೀ ಅವರು? ನಮ್ಗೆ ಅವ್ರಿಗೊಂದು ಡೆಸಿಗ್ನೇಷನ್ ಕೊಡಿ. ಯಾವ ವಾಲ್ಮೀಕಿ ಯಾವ ರಾಮನ ಅಸ್ತಿತ್ವವನ್ನು ಜಾಹೀರುಪಡಿಸಿ ರಾಮನಂತ ಆರಾಧ್ಯ ಮೂರ್ತಿಯನ್ನು ಹಿಂದೂಗಳ ಧಮನಿಗಳಲ್ಲಿ ಕಟ್ಟಿಕೊಟ್ಟ ವಾಲ್ಮೀಕಿಯನ್ನು ಒಪ್ಪುವ ಮನಸ್ಸು ರಾಮನನ್ನ ಒಂದು ಮುಸಲ್ಮಾನ್ ವೇದಿಕೆಯಲ್ಲಿ ಖಂಡಿಸ್ತಾರೆ ಅಂತಾದ್ರೆ ಅವರ ಮನಸ್ಥಿತಿ ಏನು, ಅದರ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಗ್ಬೇಕಾದಿಲ್ವಾ? ನಾನು ಜಲೀಲ್ ರವರೇ, ಇವತ್ತು ನನ್ನ ಕೇಂದ್ರ ಅಲ್ಲ. ಆದ್ರೆ ನಾನು SDPI ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆಯಲ್ಲಿ ಜಲೀಲ್ ರವರು ಕೂಡ ಇದ್ರು. ಜಲೀಲ್ ರವರು ನಾನು ತಮ್ಮಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ವಾಸುದೇವ ಭಟ್ರ ಹೇಳುವ ಪ್ರಕಾರವಾಗಿ ಇವತ್ತು SDPI ಸಭೆಯಲ್ಲಿ ಆ ಸಭೆಯನ್ನು ಉದ್ದೇಶಿಸಿ ಆ ಕುರಿತಾಗಿ ಮಾತಾಡಿ ಹೋಗಬಹುದಾಗಿತ್ತು, ಅಥವಾ ಬಾಬ್ರಿ ಮಸೀದಿಯ ವಿಚಾರದ ಕುರಿತಾಗಿ ಮಾತಾಡಬಹುದಾಗಿತ್ತು. ಆದ್ರೆ ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತ ಪ್ರಶ್ನೆಗಳನ್ನ ಯಾಕೆ ಅವರು ಕೇಳಿದ್ರು? SDPI ಹಾಗಾದ್ರೆ ಎಲ್ಲಾದ್ರೂ ಎಡವಿತ್ತಾ, ಅಥವಾ SDPI ಬೇಕು ಹೇಳಿ ಇಂತಹ ವಿಚಾರಗಳನ್ನು ಎತ್ತುತ್ತಾ ಇವೆಯಾ ಅನ್ನುವಂತ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ? ನೋಡಿ, ಈ ರಾಷ್ಟ್ರದಲ್ಲಿ ಈ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಅವನದೇ ಆದಂತಹ ಸ್ವಾತಂತ್ರ್ಯ ಇದೆ. ಖಂಡಿತ ಅವನವನಿಗೆ ಮಾತನಾಡುವಂತಹ ವಾಕ್ಸ್ವಾತಂತ್ರ್ಯ ಖಂಡಿತ. ಪ್ರತಿಯೊಬ್ಬನು ಕೂಡ ಅವನಿಗೆ ತೋಚಿದ್ದನ್ನ ಅವನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಈ ರಾಷ್ಟ್ರದಲ್ಲಿದೆ. ಹಾಗಿರುವಾಗ ಒಬ್ಬ SDPI ಆ ವಿಚಾರದಲ್ಲಿ ದ್ವಾರಕಾನಾಥನಂತ ಒಬ್ಬ ಹಿಂದೂ ಹುಟ್ಟಿದ ಮಗ ಇವರು ವೇದಿಕೆಯಲ್ಲಿ ಬಂದು ಮಾತಾಡಬೇಕು. ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಬಹುದಿತ್ತು. ಇಲ್ಲಿ ಒಬ್ಬ ಹಿಂದೂವಾಗಿ ಅವರು ಅದರ ಬಗ್ಗೆ ಚರ್ಚೆ ಮಾಡುವಾಗ ನಾವು ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಅದನ್ನ ತಡೆ ಹಿಡಿಬಹುದು ಅಂತ ಹೇಳಿ ಖಂಡಿತ ಪ್ರಶ್ನೆ ಇದೆ. ನಾನು ಹೇಳ್ತಾ ಇರುವಂತದ್ದು ಜಲೀಲ್ರ ಮಿತಿಯನ್ನು ಒಪ್ಪಿಕೊಂಡಿದ್ದಾರೆ. ಧನ್ಯವಾದಗಳು. ಗೋರಖನಾಥ್ ಸರ್ ಅವರು ಮಾತನಾಡಿದಂತಹ ಮಾತು ಮತ್ತು ಈಗ ಚರ್ಚೆಯಾಗುವಂತಹ ವಿಚಾರ, ಇದು ಎರಡೂ ಕೂಡ ವ್ಯತಿರಿಕ್ತ ರೂಪದಲ್ಲಿ ಹೋಗ್ತಾ ಇದೆ ಹೌದು, ಇದನ್ನು ನಾನು ಒಪ್ತೇನೆ. ನಾನು ಇದನ್ನು ಒಪ್ತೇನೆ. ತಪ್ಪುವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡುವಂತಹ ಖಂಡಿತ ಏನಿದೆ. ಆ ಲೆಕ್ಕದಲ್ಲಿ ನಾನು ಮತ್ತು ಜಲೀಲ್ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇವತ್ತು ಪ್ರಶ್ನೆ ಇಷ್ಟೇ. ಇವತ್ತು SDPI ಸಭೆಯಲ್ಲಿ ತಾವೇ ಹೇಳಿದ್ರಿ ಅಬ್ದುಲ್ಲಾ ಜಲೀಲ್ ರವರೇ, ತಾವೇ ಆಗ ಮಾತಾಡ್ತಾ ಹೇಳಿದ್ರಿ, ಇವತ್ತು SDPI ಸಭೆಯಲ್ಲಿ ಯಾಕೆ ಈ ವಿಚಾರವನ್ನ ಅವರು ಎತ್ತಬೇಕಾಗಿತ್ತು, ಅಥವಾ ಈ ವಿಚಾರವನ್ನ ಅವರು ಎತ್ತಿದ್ರು ಹಾಗಾಗಿ ನಾವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಹಿಂದೂ ಅಂತ ಹೇಳಿದ್ರು. ಸೇಮ್ ಕ್ವಶನ್ ಅನ್ನ ನಾನು ತಮ್ಮಲ್ಲಿ ಕೂಡ ವಾಸುದೇವ ಭಟ್ರಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಎಲ್ಲ ಒಂದು ಕಡೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ತಾವು ಒಪ್ಕೊಳ್ತೀರಾ? ಹಾಗಾದ್ರೆ SDPI ಸಭೆಯಲ್ಲಿ ಜಲೀಲ್ ರವರು ಕೂಡ ಹೇಳ್ತಾ ಇದ್ದಾರೆ, SDPI ಸಭೆಯಲ್ಲಿ ಅವರು ಹೋಗಿ ಮಾತಾಡಿದ್ದು ಸ್ವಾಮಿ, ನಾವಲ್ಲ ನೀಡಿದ್ದಲ್ಲ ಅಂತ ಹೇಳಿ. ನಾನು ಒಂದು ವಿಚಾರದಲ್ಲಿ ಅಬ್ದುಲ್ ಜಲೀಲ್ರು ಮತ್ತು ನಾವು ಸಮಾನರಿಗ ವಿಚಾರವನ್ನ ದಾರಿ ತಪ್ಪಿಸ್ತಾ ಇರೋದು ಮಾಧ್ಯಮ. ಹೇಗೆ ಹೇಳ್ತೀರಿ? ಖಂಡಿತವೇ ನಿಮ್ಗೆ ಯಾಕೆ ಅಗತ್ಯ ಇತ್ತು ಇದನ್ನ? ರಾಮನ ಯಾರು ಮಾತಾಡಿದ ದ್ವಾರಕಾನಾಥನ ಹೇಳಿಕೆಯನ್ನ ಪುಷ್ಟೀಕರಿಸುವ ಅಗತ್ಯ ಏನಿತ್ತು? ವೈಭವೀಕರಿಸುವ ಅಗತ್ಯ ಏನಿತ್ತು? ನಿಮ್ಮ ಉದ್ದೇಶ ಏನಿತ್ತು? ಅವರು ಹೇಳಿ ಅವರ ಮಿತಿಯನ್ನು ಒಪ್ಪಿಕೊಂಡ್ರೆ ಅವರು ದ್ವಾರಕಾನಾಥ್ ಮಾತಾಡುವುದನ್ನು ನಾನು ಸಾಧ್ಯ ಇಲ್ಲ. ಭಗವಾನ್ ರವರು ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಅಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಯಿತು? ಖಂಡಿತ ಭಗವಾನ್ ರವರು ಗೋಮಾಂಸವನ್ನು ಭಕ್ಷಣೆ ಮಾಡಿದಾಗ ಯಾಕೆ ವಿರೋಧಗಳು? ಭಗವಾನ್ ಅದು ಕಾಶ್ಮೀರದಲ್ಲಿ ಎಲ್ಲೋ ಒಂದು ಕಡೆ ವಿರೋಧಗಳು ವ್ಯಕ್ತವಾಯಿತು. ಕೂಡ ವ್ಯಕ್ತವಾಗಿ ಸಮಾಜವನ್ನ ದಾರಿ ತಪ್ಪಿಸ್ತಾ ಇರುವಂತಹದ್ದು ಮಾಧ್ಯಮಗಳೇ. ಇವತ್ತು ಕಂಪ್ಲೇಂಟ್ ಅನ್ನುವಂತ ರಿಜಿಸ್ಟರ್ ಆಗಿದೆ ಅವರ ಮೇಲೆ. ಕಂಪ್ಲೇಂಟ್ ರಿಜಿಸ್ಟರ್ ಯಾಕೆ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಯಿತು? ಮಾಧ್ಯಮಗಳು ಧ್ವನಿ ಎತ್ತುವಂತದ್ದು ತಪ್ಪು. ಹಾಗಾದ್ರೆ ಯಾಕೆ ಹಿಂದೂ ಸಂಘಟನೆಗಳು ಧ್ವನಿ ಎತ್ತುತ್ತಾ ಇವೆ? ಅದು ಬೇಕಾಗಿದೆ. ಸಂಘಟನೆಗಳು ಧ್ವನಿ ಎತ್ತದೇ ಇದ್ರೆ ಮಾಧ್ಯಮವಾಗಿ ಧ್ವನಿ ಎತ್ತುವುದಿಲ್ಲ. ಖಂಡಿತ ಅಲ್ಲ. ನಾನು ಹೇಳ್ತೇನೆ ಕೇಳಿ, ಹಿಂದೂ ಸಂಘಟನೆಗಳು ಅವರ ಕರ್ತವ್ಯವನ್ನು ಮಾಡಿರ್ಬೋದು, ಕಾನೂನಿನ ನೆಲೆಯಲ್ಲಿ ಮಾಡಿರ್ಬೋದು. ನಿಮ್ಮ ಕರ್ತವ್ಯ ಏನಿತ್ತು? ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನ ತಲುಪಿಸುವಂತ ಒಬ್ಬ ಹೇಳಿಕೆಯನ್ನ ನಾನು ಕಾನೂನಿನ ನೆಲೆಯಲ್ಲಿ ವಿಚಾರ ಮಾಡೋಣ, ಅದಕ್ಕೆ ವೈಭವೀಕರಿಸಿ ಮತ್ತೊಂದಷ್ಟು ಬೆಂಕಿ ಹಚ್ಚಬೇಕಾದ ಅಗತ್ಯ ಇಲ್ಲ. ನಾನು ಸ್ಪಷ್ಟಪಡಿಸಿದ್ದೇನೆ, SDPI ವೇದಿಕೆಯಲ್ಲಿ ಇವತ್ತು ನನ್ನ ಟಾರ್ಗೆಟ್, ನನ್ನ ಚರ್ಚೆಯ ಗುರಿ SDPI ಅಲ್ಲ, ಅಬ್ದುಲ್ ಜಲೀಲ್ ಅಲ್ಲ. ಹೇಳಿ. ದ್ವಾರಕಾನಾಥನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅಗತ್ಯವೂ ನನಗಿಲ್ಲ. ನಾನು ಅದನ್ನು ಖಂಡಿಸಲಿಕ್ಕೂ ಅದು ಅಯೋಗ್ಯ ಇದೆ ಹೇಳಿಕೆ. ನಮ್ಮ ಹೃದಯದಲ್ಲಿ, ನಮ್ಮ ರಕ್ತದ ಕಣಕಣದಲ್ಲಿ ಇರುವ ರಾಮನನ್ನ ಯಾರು ಅಲ್ಲಗಳಿಬೇಕಾದಿಲ್ಲ, ಅವನಕ್ಕೆ ಸಾಕ್ಷ್ಯ ಕೊಡಬೇಕಾದದ್ದಿಲ್ಲ. ಅದಕ್ಕೆ ನನಗೆ ಹುಟ್ಟುವಾಗಲೇ ಈ ಭೂಮಿಗೆ ಬರಬೇಕಾದ್ರೆ ನನ್ನ ಅಮ್ಮನ ಮೂಲಕ ನನಗೆ ಬಂದಿದೆ. ನನ್ನ ಅಮ್ಮನಿಗೆ ಅವರ ಪರಂಪರೆಯಿಂದ ಬಂದಿರುವಂತಹದ್ದು ಸ್ವಾಮಿ.
ಹಾಗಾದ್ರೆ ನಾನು ಅಬ್ದುಲ್ ಜಲೀಲ್ ರಲ್ಲಿ ಕೂಡ ಕೇಳ್ತಾ ಇದ್ದೇನೆ, ವಾಸುದೇವ್ ಭಟ್ರಲ್ಲಿ ಕೂಡ ಕೇಳ್ತಾ ಇದ್ದೇನೆ, ತಾವಿಬ್ರು ಕೂಡ ಒಪ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಇವತ್ತು ಕೋಮು ಸಾಮರಸ್ಯವನ್ನ ಅಥವಾ ಕೋಮು ಸೌಹಾರ್ದಗಳನ್ನ ಕೆಡಿಸ್ತಾ ಇರುವಂತದ್ದು ಇಂತಹ ಮಾತುಗಳು ಅಥವಾ ಭಾಷಣಗಳು ಅಂತ ತಾವು ಹೇಳ್ತಾ ಖಂಡಿತ. ಎಸ್, ನಾನು ಜಲೀಲ್ ರವರಲ್ಲಿ SDPI ನ ಕಾರ್ಯಕ್ರಮದಲ್ಲಿ ಇವರು ಇವತ್ತು ಮಾತಾಡಿದಂತಹ ಮಾತುಗಳು. ಒಂದು ಪ್ರಶ್ನೆ ಕೇಳಿ, ಒಂದು ಮಾತು ಹೇಳಿ ಮುಗಿಸ್ತೇನೆ. SDPI ವೇದಿಕೆಗೆ ಬಾಬರಿ ಮಸೀದಿ ವಿಚಾರದ ಪ್ರಕರಣ ಬಂದಾಗ ಇವತ್ತು ದ್ವಾರಕಾನಾಥರು ಯಾಕೆ ಸಿಕ್ಬೇಕಿತ್ತು ಮಾತಾಡ್ಲಿಕ್ಕೆ? ಮುಸಲ್ಮಾನ್ ಚಿಂತಕರು ಇರ್ಲಿಲ್ವೇ? ಸೇಮ್ ಕ್ವಶನ್ ಅನ್ನು ಇವತ್ತು ಮಾಧ್ಯಮಗಳು ಕೇಳ್ತಾ ಇರುವಂತದ್ದು. ಅಲ್ಲಿ ಮುಸಲ್ಮಾನ್ ಚಿಂತಕರು ಇರ್ಲಿಲ್ವ? ಹಾಗಾದ್ರೆ ದ್ವಾರಕಾನಾಥನ್ನ ಕರೆಸಿ ಏನನ್ನ ಮಾತಾಡಿಸಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿದ್ರಿ? ಎಸ್, ಜಲೀಲ್ ರವರೇ ತಮ್ಮ ಉತ್ತರ ಬೇಕಾಗಿದೆ. ದ್ವಾರಕ ಯಾಕೆ ಯಾವುದೇ ಮುಸಲ್ಮಾನರ ಬಾಂಧವರಿಗೆ ಇರ್ಲಿಲ್ವಾ? ಯಾಕೆ ಮಾತಾಡುವವರನ್ನ ಬಹಳ ಚೆನ್ನಾಗಿದೆ. ನೀವು ಹೇಳುವುದನ್ನು ಸತ್ಯ ಅಂತ ಒಪ್ಪಿಕೊಳ್ಳುವ ಮನಸ್ಥಿತಿ ಸ್ವಾಮಿ. ಸಂಘ ಪರಿವಾರದಿಂದಲೋ ವಾಸುದೇವ ಭಟ್ರಿಂದಲೋ ಕೇಳಿ ಅನುಮತಿ ಪಡೆಯಬೇಕಾದಂತ ಅನಿವಾರ್ಯ ಅಲ್ಲ ಅಂತ ಹೇಳಿದಲ್ಲ. ನಿಮ್ಮ ಸ್ವಾತಂತ್ರ್ಯವನ್ನ ಅಲ್ಲಗಳದಲ್ಲ. ಸೂಕ್ಷ್ಮ ಒಂದು ವೇದಿಕೆಯಲ್ಲಿ ಮುಸಲ್ಮಾನರು ಹಿಂದೂ ಸಹೋದರರು ಇದ್ರು, ಎರಡೂ ಜನಾಂಗದ ನಾಯಕರುಗಳು ಇದ್ರು. ಎರಡೂ ಜನಾಂಗದ ಸತ್ಯವನ್ನ ಹೇಳುವಂತ ಮತ್ತು ಇದರ ಬಗ್ಗೆ ಅಧ್ಯಯನ ನಡೆಸಿದಂತಹ ಹಿರಿಯ ವ್ಯಕ್ತಿಗಳನ್ನ ನಾವು ಕರೆಸಿದ್ದು. ಖಂಡಿತ. ಅದೇ ವಿಚಾರದ ಕುರಿತಾಗಿ ಅಧ್ಯಯನ ಮಾಡಿದಂತ ವಾಸುದೇವ ಭಟ್ರು ಕೂಡ ಇವತ್ತು ನಮ್ಮ ನೋಡಿ ಒಂದು ವಿಚಾರ ಹೇಳ್ತೇನೆ ಅಂತ ಕೇಳಿದ್ರಿ. ನಾವು ಅಧ್ಯಯನ ನಡೆಸಿದವರು ಅಂತ ಹೇಳ್ತಾರೆ. ಇದೇ ಅಧ್ಯಯನ ನಡೆಸಿದ ವ್ಯಕ್ತಿ ಅದೆಷ್ಟು ವರ್ಷಗಳಿಂದ ನಾನು ಚರ್ಚೆಗೆ ಸಿದ್ಧ ಅಂತ ಹೇಳಿ ಸವಾಲನ್ನು ಎಲ್ಲಿಯೋ ಕೂತು ಎಸಿತಾ ಇದ್ದಾರೆ. ಪೇಜಾರ್ ಶ್ರೀಗಳಂತವರು ಹಿಂದೂ ಸಂಘಟನೆಗಳ ನಾಯಕರು ಚರ್ಚೆಗೆ ಬನ್ನಿ ಅಂತ ಕರೆದರೆ ಇವ್ರು ಯಾಕೆ ಬರೋದಿಲ್ಲ? ಸುಲಭ ಇವರಿಗೆ ಏನು ಕೆಣಕಿ ಬಿಟ್ಟರೆ ಸರಿ, ಮರುದಿನ ಮಾಧ್ಯಮ ಪೇಪರ್ ತುಂಬ ದ್ವಾರಕನ ತುಂಬಿಕೊಳ್ತಾರೆ, ಅಲ್ಲಿಗೆ ಮುಗೀತು. ಇಲ್ಲಿವರೆಗೆ ವೇದಿಕೆಗೆ ಬರಲಿಲ್ಲ ಇವರು. ನಾನ ಅಸ್ತಿತ್ವವನ್ನು ಇವರಿಗೆ ಬೇಕೇ ಅಂತ ಆದರೆ ಇವರಿಗೆ 1000 ಪುರಾವೆಗಳನ್ನು ಕೊಡ್ಲಿಕ್ಕೆ ಹಿಂದೂ ಸಮಾಜ ಸಿದ್ಧ ಇರಲಿಲ್ವಾ? ಯಾಕೆ ಇವತ್ತಿಗೆ ಬರುವುದಿಲ್ಲ? ಇವರು ಅಧ್ಯಯನಶೀಲರ. ಸೊ ಎಲ್ಲೋ ಒಂದು ಕಡೆ SDPI ವೇದಿಕೆಯನ್ನು ದ್ವಾರಕನಾಥ್ ಅವರು ಉಪಯೋಗಿಸಿಕೊಂಡ್ರು ಅಂತ ಅನಿಸ್ತಾ ಇದೆಯಾ ಜಲೀಲ್ ರವರೇ? ಜಲೀಲ್ ರವರೇ ತಮ್ಗೆ ಅನಿಸ್ತಾ ಇದೆ ದ್ವಾರಕನಾಥ್ ಅವರು SDPI ವೇದಿಕೆಯನ್ನು ಉಪಯೋಗಿಸಿಕೊಂಡ್ರು? ಭಾವನೆ ತಪ್ಪು. ನೋಡಿ ನೋಡಿ ನೋಡಿ, ಇದು ನಿಮ್ಮ ಭಾವನೆ ತಪ್ಪು. ಜನತೆಗೆ ತಪ್ಪು ಸಂದೇಶವನ್ನ ಕೊಡುವಂತದ್ದು ಸರಿಯಲ್ಲ. ನೀವು ಒಂದು ವೇಳೆ ಪ್ರಚಾರಗೊಳಿಸುವುದಾದ್ರೆ, ನೀವು ಒಂದು ವೇಳೆ ವೈಭವೀಕರಿಸುವುದಾದ್ರೆ, ಆ ಇಡೀ ಅವರು ಮಾತನಾಡಿದಂತಹ ಇಡೀ ಕ್ಲಿಪ್ ಅನ್ನು ನಿಮ್ಗೆ ಕೊಡ್ತೀವಿ, ಅದೆಲ್ಲವನ್ನು ಪ್ರಸಾರಗೊಳಿಸಿ. ಈಗಾಗಲೇ ವಿಚಾರಗಳನ್ನ ಮತ್ತು ಬಹಳಷ್ಟು ಉಪಯುಕ್ತವಾದಂತಹ ಕೆಲವೊಂದು ಸಂದೇಶಗಳನ್ನ ಅವರು ನೀಡಿದ್ದಾರೆ. ನೀವು ಬಿಂಬಿಸ್ತಾ ಇಲ್ಲ, ಅದನ್ನ ಯಾಕೆ ಇಲ್ಲಿ ವೈಭವೀಕರಿಸ್ತಾ ಇಲ್ಲ? ಈ ವಿಚಾರವನ್ನ ಸಮಾಜದಲ್ಲಿ ಹುಳಿ ಹಿಂಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಎಸ್, ಹುಳಿ ಹಿಂಡುವಂತ ಕೆಲಸ. ಅವ್ರು ಏನು ಮಾತಾಡಿದ್ರು ಅನ್ನುವುದನ್ನ ಮತ್ತೊಮ್ಮೆ ಜನರ ಎದುರಿಗೆ ತೋರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ವಿಚಾರಗಳನ್ನ ತಿರುಚಿ ಅದರಿಂದ TRPO ಅಥವಾ ಪ್ರಚಾರವನ್ನು ಮಾಡಿಕೊಳ್ಳುವಂತಹ ಅಗತ್ಯ ಮಾಧ್ಯಮಗಳಿಗೂ ಕೂಡ ಇಲ್ಲ. ಈಗಾಗಲೇ ಅದೆಷ್ಟೋ ಕಷ್ಟಗಳನ್ನು ಜನರು ಅನುಭವಿಸ್ತಾ ಇದ್ದಾರೆ. ಮಾಡಬೇಕಾಗಿದೆ. ಅವರು ಮಾತಾಡಿದಂತ ವಿಚಾರವನ್ನ ಮತ್ತೊಮ್ಮೆ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ. ಅದಕ್ಕಿಂತ ಮೊದಲಿಗೆ ಜಲೀಲ್ ರವರೇ ಪ್ರಸ್ತಾವನೆ ಮಾಡಿ ಅವರು ಹೋಗಿದ್ದಾರೆ. ಅವರು ಒಂದು ಸಲ ಕಾರ್ಯಕ್ರಮದಲ್ಲಿ ಮಾತಾಡಿ ಅವರು ಹೋಗಿದ್ದಾರೆ. ಅದರ ನಂತರ ಈ ಮಾಧ್ಯಮಗಳು ಎಷ್ಟು ಬಾರಿ ಅದನ್ನ ಯಾಕೆ ಆ ವಿಚಾರವನ್ನು ಮಾತಾಡಿದ್ರು? ಇವತ್ತು ಮಾಧ್ಯಮಗಳು ಆ ವಿಚಾರವನ್ನು ಯಾಕೆ ಆ ವಿಚಾರವನ್ನು ಮಾತಾಡಬೇಕಾಯ್ತು? ಧನವನ್ನು ಭಕ್ಷಿಸ್ತಾರೆ, ಇನ್ನೊಬ್ರು SDPI ವೇದಿಕೆಯಲ್ಲಿ ಮಾಧ್ಯಮಗಳ ಎದುರಿಗೆ ಇಂತಹ ಮಾತುಗಳನ್ನ ಆಡ್ತಾರೆ. SDPI ಮಾಧ್ಯಮಗಳು ಪ್ರಚಾರವನ್ನ ಮಾಡಬಾರ್ದು ಅಂತಾಗಿದ್ರೆ SDPI ಆ ಕಾರ್ಯಕ್ರಮಕ್ಕೆ ಮಾಧ್ಯಮಗಳನ್ನು ಯಾಕೆ ಆಹ್ವಾನವನ್ನು ನೀಡಲಾಯಿತು? ಮಾಧ್ಯಮಗಳಿಗೆ ಯಾಕೆ ಆಹ್ವಾನವನ್ನು ನೀಡಲಾಯಿತು? ಯಾವ ಕಾರಣಗಳಿಗಾಗಿ ಆಹ್ವಾನವನ್ನು ನೀಡಲಾಯಿತು? ಹಾಗಾಗಿ ಯಾಕೆ ಮಾಧ್ಯಮದವರ ವಿಚಾರಗಳನ್ನು ಅವರು ಮಾತಾಡಬೇಕಾಗಿದೆ? ಇಲ್ಲಿ ಈ ಸಮಾಜಕ್ಕೆ ಸೌಹಾರ್ದ ಸಾಮರಸ್ಯ ಬೇಕಿದ್ದಿದ್ರೆ ಇವ್ರು ಹೇಗೆ ಹೇಳ್ತಾರಲ್ಲ ಅದನ್ನು ಕೆಣಕಬೇಡಿ ಅಂತ ವೇದಿಕೆಯಲ್ಲಿ ದ್ವಾರಕಾನಾಥ್ ಹತ್ರ ಹೇಳ್ಬೋದಿತ್ತಲ್ಲ. ಇಂಥ ಸೂಕ್ಷ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಡಿ ಅಂತ ದ್ವಾರಕಾನಾಥ್ ಹತ್ರ ಹೇಳ್ಬೋದಿತ್ತಲ್ಲ. ನಿಮಗೆ ಸಾಮರಸ್ಯ ಸೌಹಾರ್ದ ಹಾಗಾದ್ರೆ ಇವರಿಗೆ ಉಪಯೋಗ ಆಯ್ತಂತೆ. ಇಲ್ಲಿ ಏನನ್ನ ಸಾಧಿಸ್ಲಿಕ್ಕೆ ನೀವು ಹೊರಟಿದ್ದೀರಿ? ಏನನ್ನ ಸಾಧಿಸ್ಲಿಕ್ಕೆ ನಾನು ಕಡೆಯದಾಗಿ ತಮ್ಮ ಬಹುಶಃ ಸಮಯದ ಅಭಾವವಿದೆ. ಇವತ್ತು ಸಮರ್ಥಿಸಿಕೊಳ್ಳಿಕ್ಕೆ ಮಾಧ್ಯಮ ಕೂಡ ತಯಾರಾಗಿದೆ. ಯಾಕೆ ಇನ್ವೈಟ್ ಮಾಡಿದ್ರು ಮಾಧ್ಯಮದವರನ್ನ, ಅಥವಾ ಯಾಕೆ ಮಾಧ್ಯಮದವರ ಎದುರಿಗೆ ಇಂತಹ ವೈಭವೀಕೃತವಾಗಿರ್ತಕ್ಕಂಥ ಪ್ರೆಸ್ ಮೀಟ್ ಗಳನ್ನ ಕರೆದು ಹೇಳಿಕೆಗಳನ್ನ ಮಾಡ್ತಾ ಇದ್ದಾರೆ? ಅದಾದ ಬಳಿಕ ಮಾಧ್ಯಮವೇ ಪ್ರಚಾರ ಮಾಡ್ತು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?
ಈ ಎಲ್ಲ ಪ್ರಶ್ನೆಗಳು ಮಾಧ್ಯಮದವರಲ್ಲೂ ಕೂಡ ಇದೆ. ಆದ್ರೆ ನಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಾವು ಹೋಗುದಿಲ್ಲ. ಕಡೆಯದಾಗಿ ಅಬ್ದುಲ್ ರವರೇ, ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ, ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಬಹಳ ಸ್ಪಷ್ಟವಾಗಿ ನಿನ್ನೆ ನಡೆದಂತಹ ಕಾರ್ಯಕ್ರಮ ಈ ರಾಷ್ಟ್ರದ ಸೌಹಾರ್ದತೆಯ ಕೇಂದ್ರ ಬಿಂದುವಾದಂತಹ ಅಯೋಧ್ಯೆಯನ್ನ ಕೆಡವಿ ಹಾಕಿದಂತಹ, ಧ್ವಂಸಗೊಳಿಸಿದ 25 ವರ್ಷಗಳ ಆ ಒಂದು ಕರಾಳ ನೆನಪಿನ, ಆ ಅಪಮಾನದ ಕರಾಳ ನೆನಪಿನ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇದು ಅವಸ್ಮರಣೀಯ. ಇದು ಯಾವುದೇ ಒಬ್ಬ ಪ್ರಜ್ಞಾವಂತ ಮತ್ತು ಪ್ರಜಾಪ್ರಭುತ್ವವನ್ನು ಒಪ್ಪುವಂತಹ ಭಾರತೀಯನಿಗೆ ಇದು ಮರೆಯುವಂತಹ ಸನ್ನಿವೇಶ ಅಲ್ಲ. ಇದನ್ನ ಎಲ್ಲಿಯವರೆಗೆ ಅಲ್ಲಿ ಮಸೀದಿ ನಿರ್ಮಾಣ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಒಂದು ನೋವಾಗಿರ್ತದೆ. ಈ ವಿಚಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ CS ದ್ವಾರಕನಾಥ್ರವರು ಇತಿಹಾಸವನ್ನ ಅಧ್ಯಯನ ಮಾಡಿಕೊಂಡು ಬಹಳ ಸ್ಪಷ್ಟವಾಗಿ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ಹೇಳಿಕೆ ನಿಮಗೆ ಸಮಂಜಸ ಅಲ್ಲ ಅಥವಾ ಅದರ ಬಗ್ಗೆ ಏನಾದರೂ ನಿಮಗೆ ವಿವರಣೆಗಳು ಬೇಕಂತ ಕೇಳಿದರೆ ಖಂಡಿತವಾಗಿಯೂ ಆ ವೇದಿಕೆಯಲ್ಲಿ ಅವರು ಹೇಳಿದ್ದಾರೆ, ನಾನು 4 ಗಂಟೆಗಳ ನಿರಂತರ ಚರ್ಚೆ ಬೇಕಾದ್ರೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತೇಳಿ ಆ ಒಂದು ವೇದಿಕೆಯನ್ನ ಮಾಧ್ಯಮದವರು ರೆಡಿ ಮಾಡಿ ಆ ಒಂದು ವೇದಿಕೆಯ ಮುಖಾಂತರ ಈ ನಾಡಿನ ಜನತೆಯ ಗೊಂದಲವನ್ನ ನಿವಾರಣೆ ಮಾಡಿಕೊಳ್ಳಿ. ಅದು ಬಿಟ್ಟು ಇಲ್ಲಿ ವಿಷ ಬೀಜವನ್ನ ಬಿಟ್ಟುವಂತಹ ಮತ್ತು ಕೆಲವೊಂದು ಷಡ್ಯಂತ್ರಗಳ ಭಾಗವಾಗಿ ಕೆಲಸ ಮಾಡುವುದನ್ನ ನೀವು ವೈಭವೀಕರಿಸದೆ ಈ ನಾಡಿನ ಶಾಂತಿ ಸಾಮರಸ್ಯನ ಕಾಪಾಡಿಕೊಳ್ಳಲು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಮತ್ತು ಸಾಮರಸ್ಯದಿಂದ ಬಾಳ್ಬೇಕನ್ನುವಾಗಿದೆ ನಮ್ಮ ಕೋರಿಕೆ. ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನ ಪರ್ಸನಲ್ ನಂಬರ್ ಇಂದ ದ್ವಾರಕನಾಥ್ ರವರಿಗೆ ಕರೆ ಹೋಗ್ತದೆ. ಅವರನ್ನು ನಾನು ಆಹ್ವಾನಿಸ್ತೇನೆ. ಯಾವುದೇ ಸಂದರ್ಭದಲ್ಲಿ ಸ್ಪಂದನ ಸ್ಟುಡಿಯೋಗೆ ಬರಬಹುದು. ಅದರ ಜೊತೆಯಲ್ಲಿ ಅದೇ ಸಂದರ್ಭದಲ್ಲಿ ವಾಸುದೇವ್ ಭಟ್ರ ಆಗಿರ್ಬೋದು ಅಥವಾ ಅನೇಕ ವಿದ್ವಾಂಸಗಳು ಇಲ್ಲಿ ಏನಿದ್ದಾರೆ ಅವರನ್ನು ಕೂಡ ಆಹ್ವಾನವನ್ನು ಮಾಡುವಂತ ಪ್ರಕ್ರಿಯೆಯನ್ನು ನಾನು ಸ್ವತಃ ಮುತುವರ್ಜಿಯನ್ನು ವಹಿಸಿ ಮಾಡ್ತೇನೆ. ವಾಸುದೇವ್ ಭಟ್ರೆ, ಕಡೆದಾಗಿ ತಾವೇನು ಹೇಳ್ತೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ? ಸೌಹಾರ್ದ, ಶಾಂತಿ ಇದೆಲ್ಲ ರಾಮನಂಥವರಿಂದ ನಮಗೆ ಬಂದದ್ದು. ಅಬ್ದುಲ್ ಜಲೀಲ್ ಮತ್ತು STPA ಅವರ ಹತ್ರ ನಾನು ಕೇಳೋದು ಒಂದೇ ಪ್ರಶ್ನೆ, ಇದೇ ಸೌಹಾರ್ದ ಶಾಂತಿಯ ಅಪೇಕ್ಷೆ ಇದ್ದದ್ದಿದ್ರೆ ಅದೇ ವೇದಿಕೆಯಲ್ಲಿ ರಾಮನ ಹಿಂದೂ ದೇವತೆ ಒಬ್ಬನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ, ಸ್ವಾಮಿ ಇದು ಶಾಂತಿಗೆ ತೊಂದರೆ ಆಗ್ತದೆ, ಸೌಹಾರ್ದಕ್ಕೆ ತೊಂದರೆ ಆಗ್ತದೆ, ಇಂಥ ಪ್ರಶ್ನೆಗಳನ್ನು ನೀವು ಈ ವೇದಿಕೆಯಲ್ಲಿ ಮಾಡಬೇಡಿ ಅಂತ ಹೇಳುವ ಮನಸ್ಥಿತಿ ಇರಬೇಕಿತ್ತು ತಾನೇ? ಹಾಗಾದರೆ ಇವರಿಗೆ ಉಪಯುಕ್ತವಾದ ವಿಚಾರಗಳನ್ನು ಅವರು ಹೇಳಬೇಕಿತ್ತು ಅಂತ ಇವರು ಹೇಳ್ತಾರೆ. ಅದನ್ನು ಒಪ್ಪಿಕೊಂಡಿದ್ದಾರೆ. ನಾವು ಇದನ್ನು ಒಪ್ಪಿಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ. ನಮಗೆ ಅಂತಹ ದ್ವಾರಕಾನಾಥ ಅಜೆಂಡಾದ ಸರ್ಟಿಫಿಕೇಟ್ ಬೇಡ. ನಮಗೆ ದ್ವಾರಕಾನಾಥರಂಥವರು ಹಿಂದೂ ಸಮಾಜದಲ್ಲಿ ರಾಮನ ಅಸ್ತಿತ್ವದ ಬಗ್ಗೆ, ಭಾರತದ ನೆಲದಲ್ಲಿ ಕೃಷ್ಣನ ಅಸ್ತಿತ್ವದ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕಾದಂಥ ದರ್ದಿ ಇಲ್ಲ. ಅವರು ನಿಜವಾಗಿಯೂ ಸವಾಲಿಗೆ ಸಿದ್ಧರಿದ್ದರೆ ಅಥವಾ ಚರ್ಚೆಗೆ ಸಿದ್ಧರಿದ್ದರೆ ದಯವಿಟ್ಟು ಬರಲಿ, ಹಿಂದೂ ವೇದಿಕೆಗೆ ಬರಲಿ. ಮುಸಲ್ಮಾನ್ ವೇದಿಕೆಯಲ್ಲಿ ರಾಮ ಇರಲಿಲ್ಲ, ಪೈಗಂಬರ್ ಇದ್ದ, ಜೀಸಸ್ ಇದ್ದ, ಬುದ್ಧ ಇದ್ದ ಅಂತ ಹೇಳಿ ರಾಮನ ಅಸ್ತಿತ್ವವನ್ನು ಪ್ರಶ್ನೆಯನ್ನು ಮುಸಲ್ಮಾನ್ ವೇದಿಕೆಯಲ್ಲಿ ಮಾಡಬೇಕಾದದ್ದು ಇಲ್ಲ. ಅವರು ನಿಜವಾಗಿಯೂ ಮುಕ್ತ ಮನಸ್ಸಿನಿಂದ ಇದ್ದರೆ ಹಿಂದೂ ಸಮಾಜದ ವೇದಿಕೆಗಳಲ್ಲಿ, ಹಿಂದೂ ವಿದ್ವಾಂಸರಲ್ಲಿ, ಹಿಂದೂ ಸಾಧನ ಸಂತರಲ್ಲಿ ಬರಲಿ. ಅದು ಬಿಟ್ಟು ಎಡಬಿಡಂಗಿಯಾಗಿ ಎಲ್ಲಿಯೋ ಸವಾಲಿಗೆ ಸವಾಲು ಕೊಡ್ತೇನೆ ಅಂತ ಹೇಳಿಕೊಂಡು ಸಮಾಜದ ದಾರಿ ತಪ್ಪಿಸುವ ಕೆಲಸವನ್ನು ಮಾಡುವಂಥವರನ್ನು ಇಂಥವರು ಪೋಷಣೆ ಕೊಡಬಾರ್ದು. SDPI ಆಗಲಿ, ಅಬ್ದುಲ್ ಜಲೀಲ್ ಅಂತವರಾಗಲಿ, ಇಂಥವರು ಸಮಯ ಸಾಧಕರನ್ನ ನಿಮ್ಮ ವೇದಿಕೆಯಲ್ಲಿ ಬಂದು ಮೊಹಮ್ಮದ್ ಪೈಗಂಬರ್ ಅಸ್ತಿತ್ವವನ್ನು ಮಾತಾಡುವವರು, ರಾಮನ ವಿರೋಧವನ್ನು ಮಾಡುವವರು, ಅಂಥವರ ಬಗ್ಗೆ ನೀವು ಎಚ್ಚರ ಇರಬೇಕು. ಸೊ ಎಚ್ಚರ ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ತಾವಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮಗೆ ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ಮಾಡಬೇಕಾದ್ರೆ ಎಚ್ಚರಿಕೆ ಇವತ್ತು ಶಾಂತಿ ಮತ್ತು ಸೌಹಾರ್ದದ ನಿಜವಾದ ಅಪೇಕ್ಷೆ ಇದ್ರೆ ನೀವು ಎಚ್ಚರ ಇರಬೇಕು ಅಂತ ಹೇಳಿದ್ದಾನೆ. ನಿಮ್ಮ ಎಚ್ಚರಿಕೆ ಉಪಯೋಗ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಎಚ್ಚರಿಕೆ ಅನ್ನೋದು ಮನಸ್ಸಿನಲ್ಲಿ ಒಂದು ಎಚ್ಚರಿಕೆ ಇರಲಿ. ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕು, ಎಂತವರು ಬರಬೇಕು ಅಂತ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಹಾಗೆ ಹೇಳಿದ್ದು. ನಿಮಗೇನೋ ದಾಳಿ ಮಾಡ್ತೇವೆ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತೇವೆ ಅಂತ ಹೇಳಿದ್ದಲ್ಲ. ಯಾರನ್ನ ಕರೆಸಿ ಮಾತಾಡಿಸಬೇಕು ಅಂತ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ದ್ವಾರಕನಾಥರವನ್ನ ಯಾಕೆ ಕರೆದಿದ್ದು ಅನ್ನುವಂತ ಪ್ರಶ್ನೆನ ಅವ್ರು ಕೇಳಿದ್ರು. ಸೊ ತಮ್ಮ ವಿಚಾರಗಳನ್ನು ಕೂಡ ಮಾಡಿದ್ರಿ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು
ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆಗೆ ಕೆಲವು ಪ್ರಶ್ನೆಗಳಿಗೆ ವಿವರಣೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮಗಳು ಕೋಮುವಾದವನ್ನ ವಿಷ ಬೀಜವನ್ನ ಬಿತ್ತುತ್ತಾ ಇದೆ, ಹೌದಾ? ತಮ್ಗನ್ನಿಸ್ತಾ ಇದೆಯಾ? ಇವತ್ತು ಮಾಧ್ಯಮಗಳು ಬಿತ್ತುವಂತ ಅವಶ್ಯಕತೆ ಇದ್ದಿದ್ರೆ ಪಾಯಿಂಟ್ 1, ಯಾಕೆ ಇಂತಹ ಸಮಾರಂಭಗಳಿಗೆ ಮಾಧ್ಯಮಗಳನ್ನ ಇವತ್ತು ಆಹ್ವಾನವನ್ನ ಮಾಡುವಂತ ಅವಶ್ಯಕತೆ ಇತ್ತು? ಯಾಕೆ ಇದನ್ನ ಕರಾಳ ದಿನವನ್ನಾಗಿ, ಇವತ್ತು ಸಾಮರಸ್ಯ ಎಲ್ಲರಿಗೂ ಕೂಡ ಬೇಕು, ಸಂಘಟನೆಗಳಿಗೆ ಸಾಮರಸ್ಯ ಬೇಕು ಅಂತಿದ್ರೆ ಕರಾಳ ದಿನವನ್ನ ಆಚರಣೆ ಮಾಡುವಂತ ಅವಶ್ಯಕತೆ ಏನಿತ್ತು? ಕರಾಳ ದಿನದ ಆಚರಣೆಯನ್ನ ಮಾಡಿದ್ರು ಅಂತ ಹೇಳಿ ಮಾಧ್ಯಮ ತೋರಿಸುವುದು ತಪ್ಪು ಅಂತ ಆದ್ರೆ ಕರಾಳ ದಿನದ ಆಚರಣೆ ಯಾಕೆ ಬೇಕಿತ್ತು? ವಿಜಯ ದಿನದ ಆಚರಣೆ ಯಾಕೆ ಬೇಕಿತ್ತು? ಇವುಗಳನ್ನ ಪಾರದರ್ಶಕವಾಗಿ ಮಾಧ್ಯಮ ತೋರಿಸಿದ್ರೆ, ಮಾಧ್ಯಮ ಇವತ್ತು ಕಳಂಕ ಅಂತ ತಾವು ಹೇಳ್ತಾ ಇದ್ದೀರಿ. ಬಹುಶಃ ಇವತ್ತು ಚಿಂತನೆ ಬದಲಾಗಬೇಕಾಗಿದೆ, ಸಮಾಜ ಬದಲಾಗಬೇಕಾಗಿದೆ, ದೃಷ್ಟಿಕೋನಗಳು ಬದಲಾಗಬೇಕಾಗಿದೆ. ನಮ್ಮ ಉದ್ದೇಶ ಕಡೆಯದಾಗಿ ಇಷ್ಟೇ. ಇವತ್ತು ಯಾವುದೋ ಸಭೆಯಲ್ಲಿ ಯಾರನ್ನು ರಂಜಿಸ್ಲಿಕ್ಕಾಗಿ, ಚಪ್ಪಾಳೆಗಾಗಿ ಎಲ್ಲರೂ ನಂಬಿರ್ತಕ್ಕಂತಹ ರಾಮನ ಕುರಿತಾಗಿಯೋ ಅಥವಾ ಯೇಸು ಕ್ರಿಸ್ತನ ಕುರಿತಾಗಿಯೋ ಅಲ್ಲಾಹನ ಕುರಿತಾಗಿಯೋ ಅವಹೇಳನಕಾರಿಯಾಗಿರ್ತಕ್ಕಂತಹ ಹೇಳಿಕೆಗಳು ಅಥವಾ ರಾಮನ ಅಸ್ತಿತ್ವದ ಕುರಿತಾಗಿರುವಂತಹ ಪ್ರಶ್ನೆ ದಯವಿಟ್ಟು ಮಾಡಬೇಡಿ. ಕೋಮು ಸಾಮರಸ್ಯವನ್ನ ಕಾಪಾಡಬೇಕು ಅನ್ನೋದು ತಮ್ಮ ಮನಸ್ಸಿನಲ್ಲಿದ್ದರೆ ಅದು ಮಾಧ್ಯಮಗಳಿಂದಲ್ಲ, ತಮ್ಮಿಂದ ಆರಂಭಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.